ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗತ್ತು. ಈ ಕ್ಷೇತ್ರದ ಅಧಿಷ್ಠಾತ್ಮತೆಯಾಗಿರುವಂತಹ ಪರಮ ಪೂಜ್ಯ ಬ್ರಹ್ಮಲೀನ ಶಂಕರಾನಂದ ತೀರ್ಥ ಮಹಾಸ್ವಾಮಿಗಳ ದಿವ್ಯ ಚರಣಗಳಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಸಲ್ಲಿಸುತ್ತಾ, ಅದೇ ರೀತಿಯಾಗಿ ಪರಮ ಪೂಜ್ಯ ಶ್ರೀ ಶ್ರೀ ಪ್ರಭಾನಂದ ತೀರ್ಥ ಮಹಾಸ್ವಾಮಿಗಳ ಚರಣಗಳಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಸಲ್ಲಿಸುತ್ತಾ, ತಮ್ಮೆಲ್ಲರೂ ಇವತ್ತಿನ ಈ ಒಂದು ವೇದಾಂತ ಶ್ರವಣ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಇವತ್ತು ಈ ಪ್ರವಚನವನ್ನು ನಡೆಸಿಕೊಡ್ಲಿಕ್ಕೆ ನಮ್ಮ ಪಂಡಿತರಾಗಿರುವಂತಹ ಶ್ರೀ ವಾಚಸ್ಪತಿ ಶಾಸ್ತ್ರಿಗಳು, ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಸಂಸ್ಕೃತ ಪಾಠಶಾಲೆ ಅಲ್ಲಿಯ ಒಂದು ಈ ನ್ಯಾಯಶಾಸ್ತ್ರದ ವಿಭಾಗದ ಪ್ರಾಧ್ಯಾಪಕರು ಅವರು ಬಂದಿದ್ದಾರೆ. ಅವರಿಗೆ ಸ್ವಾಗತವನ್ನು ಕೋರ್ತಾ ಅವರು ಪ್ರಾರಂಭ ಮಾಡಬೇಕಂತವರಲ್ಲಿ ವಿನಂತಿಸಿಕೊಳ್ತೇನೆ. ಪ್ರತಿ ವರ್ಷದಂತೆ ನಾವು ಗುರುಗಳ ಒಂದು ಈ ಪುಣ್ಯಾರಾಧನೆಯನ್ನು ಪ್ರತಿ ವರ್ಷದಂತೆ ನಾವೆಲ್ಲರೂ ಭಕ್ತರು ಸೇರಿ ಮಾಡ್ತಾ ಇದ್ದೀವಿ. ಆದ್ರೆ ಅನೇಕ ವರ್ಷಗಳಿಂದ ನಮ್ಮ ಒಂದು ವಿಚಾರ ಇತ್ತು, ಇಲ್ಲಿ ಕರ್ಮೋಪಾಸನೆಯನ್ನು ನಾವು ಮಾಡ್ತಾ ಇದ್ದೇವೆ, ಆದ್ರೆ ಬ್ರಹ್ಮೋಪಾಸನೆಯನ್ನು ಅದ್ರ ಜೊತೆಯಲ್ಲಿ ಆಗಲಿ, ಅಥಾತೋ ಧರ್ಮ ಜಿಜ್ಞಾಸ ಅಂತ ಹೇಳಿ ನಾವು ಮಾಡ್ತಾ ಇದ್ದೇವೆ, ಅಥಾತೋ ಬ್ರಹ್ಮ ಜಿಜ್ಞಾಸನೂ ಆಗಲಿ ಅಂತ ಹೇಳಿ ನಮ್ಮ ಒಂದು ಅಭಿಪ್ರಾಯ ಇರೋದ್ರಿಂದ ಗುರುಗಳೂ ಅದೇ ಆಶೆ ಆಗಿತ್ತು. ನಮ್ಮ ಪರಮ ಪೂಜ್ಯ ಶಂಕರಾನಂದ ತೀರ್ಥ ಮಹಾಸ್ವಾಮಿಗಳ ಪ್ರವಚನವನ್ನು ನಾವೆಲ್ಲ ಕೇಳಿದ್ದೇವೆ. ಅವರಿಗೆ ವಿಶೇಷವಾಗಿ ಈ ಶಾಂಕರ ಭಾಷ್ಯದ ಮೇಲೆ ಮತ್ತು ಅದ್ವೈತ ಸಿದ್ಧಾಂತದ ಮೇಲೆ ಅವರೊಂದು ಪ್ರೀತಿ ಮತ್ತು ನಿಷ್ಠೆ ಮತ್ತು ಅದು ಎಲ್ಲರಿಗೂ ಈ ತತ್ವ ತಿಳಿಲಿ ಅಂತ ಹೇಳಿ ನಾವೆಲ್ಲರೂ ಶಿಷ್ಯರು ಆ ಮಾರ್ಗದಲ್ಲಿ ನಾವು ಇರಬೇಕು ಅನ್ನುವಂತಹ ಗುರುಗಳ ಒಂದು ಸದಭಿಷ್ಟ ಇತ್ತು. ಆ ಕಾರಣದಿಂದ ಅದೇ ರೀತಿಯಾಗಿ ನಮ್ಮ ಪರಮ ಪೂಜ್ಯ ಬ್ರಹ್ಮಾನಂದ ತೀರ್ಥ ಮಹಾಸ್ವಾಮಿಗಳು ಇದನ್ನ ನಾವು ಈ ವರ್ಷದಿಂದ ಪ್ರಾರಂಭ ಮಾಡೋಣ ಅಂತ ಹೇಳಿದ ಮೇಲೆ ಮತ್ತು ಸಹರ್ಷದಿಂದ ನಮ್ಮ ವಾಚಸ್ಪತಿ ಶಾಸ್ತ್ರಿಗಳು ಪ್ರತಿ ವರ್ಷ ಬರೀ ಆರಾಧನೆ ಒಂದೇ ಬೇಡ, ಅದರ ಜೊತೆಯಲ್ಲಿ ಈ ರೀತಿಯಾಗಿರುವಂತಹ ಒಂದು ತತ್ವ ಚಿಂತನೆನೂ ಆಗಬೇಕು ಅಂತ ಹೇಳಿ ಅವರು ಹೋದ ವರ್ಷದಿಂದಲೇ ಅವರು ಇದ್ರ ಬಗ್ಗೆ ಒತ್ತು ಕೊಡ್ತಾ ಇದ್ರು. ಆ ರೀತಿಯಾಗಿ ಗುರುಗಳ ಒಂದು ಅನುಗ್ರಹದಿಂದ ಆ ಒಂದು ಸುಸಂದರ್ಭ ಲಭ್ಯವಾಗಿದೆ. ಹೆಚ್ಚು ಸಮಯವನ್ನು ನಾನು ತೆಗೆದುಕೊಳ್ಳದೆ ಈ ವೇದಿಕೆಯನ್ನು ಪಂಡಿತರಾಗಿರುವಂತಹ ವಾಚಸ್ಪತಿ ಶಾಸ್ತ್ರಿಗಳಿಗೆ ಬಿಟ್ಟುಕೊಡ್ತಾ ಈ ಒಂದು ಪ್ರವಚನವನ್ನು ನಡೆಸಿಕೊಡ್ಬೇಕಂತ ಹೇಳಿ ಆಶ್ರಮದ ಪರವಾಗಿ ಅವರಲ್ಲಿ ನಾನು ವಿನಂತಿಸಿಕೊಳ್ತೇನೆ. ಪದ್ಮಭೂಂ ವಸಿಷ್ಠಂ ಶಕ್ತಿಂಚ ತತ್ಪುತ್ರ ಪರಾಶರಂಚ ವ್ಯಾಸಂ ಶುಕಂ ಗೌಡಪದಂ ಮಹಾಂತಂ ಗೋವಿಂದ ಯೋಗೀಂದ್ರ ಮಥಾಸ್ಯ ಶಿಷ್ಯಂ ಶ್ರೀಶಂಕರಾಚಾರ್ಯ ಮಥಾಸ್ಯ ಪದ್ಮಪಾದಂಚ ಹಸ್ತಾಮಲಕಂಚ ಶಿಷ್ಯಂ ಸಂತೋಟಕಂ ವಾರ್ತಿಕಕಾರಮನ್ಯಾನ್ ಅಸ್ಮದ್ಗುರೂನ್ ಸಂತತಮಾನತೋಸ್ಮಿ ಶ್ರುತಿಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತಂ ವಂದೇ ಭಗವಂತೌ ಪುನಃ ಪುನಃ. ಓಂ ನಮಃ ಸರ್ವಭೂತಾನಿ ವಿಷ್ಣುಭ್ಯ ಪರಿತಿಷ್ಠತೆ ಅಖಂಡಾನಂದಬೋಧಾಯ ಪೂರ್ಣಾಯ ಪರಮಾತ್ಮನೆ. ಬಂಧೀಭೂತ ಶ್ರೀ ಶಂಕರಾನಂದ ತೀರ್ಥ ಮಹಾಸ್ವಾಮಿಗಳ ಒಂದು ದಿವ್ಯ ತೇಜಸ್ವರೂಪವನ್ನು ಧ್ಯಾನ ಮಾಡಿ ತಮ್ಮ ದಿವ್ಯ ಸಾನ್ನಿಧ್ಯದಿಂದ ಈ ಕಾರ್ಯಕ್ರಮದ ಒಂದು ಶೋಭೆಯನ್ನು ವರ್ಧಿಸಿದಂತಹ ಪ್ರಣವಾನಂದ ತೀರ್ಥ ಮಹಾಸ್ವಾಮಿಗಳಿಗೆ ಸಾಷ್ಟಾಂಗ ನಮಸ್ಕರಿಸಿ ಈ ಒಂದು ಕಾರ್ಯಕ್ರಮದ ಆರಂಭಕ್ಕೆ ನಾನು ಗುರುಗಳ ಒಂದು ಅನುಮತಿಯನ್ನು ಪ್ರಾರ್ಥಿಸ್ತಾ ಇದ್ದೇನೆ. ಉತ್ಸವದೊಳಗೆ ಆಗಲೇ ಗುರುಗಳು ಬಹಳ ಸುಂದರವಾಗಿ ಹೇಳಿದ್ರು ಕೂತಾಗ, ಅದರಿಂದಲೇ ನಾನು ಶುರು ಮಾಡ್ತೀನಿ. ಈಗ ಸಮಗ್ರ ಈ ಒಂದು ನಮ್ಮ ಸಂಸ್ಕೃತಿಯನ್ನು ನಾವು ಗಮನಿಸಿದರೆ ಅದು ಎರಡು ವಿಭಾಗದಿಂದ ವಿಭಕ್ತವಾಗಿದೆ. ಒಂದು ಜ್ಞಾನಕಾಂಡ ಮತ್ತು ಒಂದು ಕರ್ಮಕಾಂಡ.
ಈಗ ಸಾಮಾನ್ಯವಾಗಿ ನಾವೆಲ್ಲ ಕರ್ಮಗಳನ್ನು ಮಾಡ್ತೀವಿ. ಕರ್ಮ ಅಂತ ಅನ್ನೋ ಶಬ್ದಕ್ಕೆ ಎಲ್ಲ ನಮಗೆ ಯಾವುದು ವಿಹಿತವಾಗಿ ಇದೋ ಅದನ್ನ ನಾವು ಮಾಡೋದು. ನಮಗೆ ಯಾವ್ದು ಯೋಗ್ಯದ, ಯಾವುದು ಶಾಸ್ತ್ರದಿಂದ ಹೇಳಲ್ಪಟ್ಟದ ಅದನ್ನ ಮಾಡೋದು. ಅದನ್ನಷ್ಟ ಮಾಡ್ಕೋತ ಹೋಗ್ತೀವಿ ಹೊರತಾಗಿ ಆ ಜ್ಞಾನ ಕಾಂಡದ ಕಡೆಗೆ ನಮಗೆ ಗಮನ ಹೋಗಂಗಿಲ್ಲ. ಎಲ್ಲರೂ ಆ ಒಂದು ಜ್ಞಾನಕಾಂಡದ ಒಂದು ಪ್ರವೇಶ ಮಾಡಬೇಕು ಅಂದ್ರೆ ಜ್ಞಾನ ಸತ್ರಗಳಾಗಬೇಕು, ಗುರುಪದೇಶ ಆಗಬೇಕು. ಮತ್ತು ಉಪನಿಷತ್ ಏನ್ ಹೇಳ್ತದ ಅಂತಂದ್ರೆ ಸ್ವಾಧ್ಯಾಯ ಪ್ರವಚನಾಭ್ಯಾಂ ನ ಪ್ರವದಿತವ್ಯಂ ಅಂತ ಶಿಕ್ಷಾವಲಿಯಲ್ಲಿ ಈ ಒಂದು ಮಾತು. ಸ್ವಾಧ್ಯಾಯ ಅಂತಂದ್ರೆ ವೇದಾಧ್ಯಯನ, ಪ್ರವಚನ ಅಂತಂದ್ರೆ ಗುರುಪದೇಶ. ಗುರುಗಳ ಉಪದೇಶ ಯಾಕೆ ಮಾಡಬೇಕು, ಗುರುಗಳ ಉಪದೇಶವನ್ನು ಪರಿಪಾಲನೆ ಮಾಡಬೇಕು ಅಂತ ನಾನು ಮುಂದೆ ಹೇಳ್ತೀನಿ. ಹೀಗಾಗಿ ಈ ಒಂದು ಜ್ಞಾನಿಗಳ ಒಂದು ಸ್ಮರಣಾರ್ಥವಾಗಿ ಈ ಒಂದು ಕಾರ್ಯಕ್ರಮವನ್ನು ಮಾಡಿದಾಗ ಜ್ಞಾನ ಮಾರ್ಗಕ್ಕೆ ಬೇಕಾಗಿರುವಂತಹ ಕೆಲಸಗಳನ್ನು ನಾವು ಮಾಡದೆ ಹೋದ್ರೆ ಅದು ಅಪೂರ್ಣ ಆಗ್ತದೆ. ಆ ಕಾರಣಕ್ಕೆ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ನಾಂದಿ ಸಿಕ್ಕಂಗಾಗಿದೆ. ಮತ್ತು ನಾನು ಒಂದು ನಿಯಮ ಇಟ್ಕೊಂಡಿನಿ, ಯಾವುದೇ ಆರಾಧನೆಗೆ ನಾನು ಹೋಗ್ಬೇಕು ಅಂದ್ರೆ ಶಂಕರ ಭಾಷ್ಯ ಪ್ರವಚನ ಆಗಲಿ ಪಾರಾಯಣ ಆದ್ರಷ್ಟೇ ನಾನು ಹೋಗ್ಬೇಕು ಅಂತ ನಿಯಮ ಇಟ್ಕೊಂಡಿನಿ. ಹಿಂಗಾಗಿ ಅವ್ರಿಗೆ ಅನಿವಾರ್ಯವಾಗಿಯೂ ಮಾಡಬೇಕಾಗೋ ಪರಿಸ್ಥಿತಿ ಬರ್ತದೆ ನಾನು ಕರೆದು. ಇಲ್ಲಾಂದ್ರೆ ನಾನು ಕರೀಲಿಕ್ಕೆ ಹೋಗ್ಬಾರ್ರಿ ಅಂತ ಹೇಳ್ತೇನೆ ಸಾಮಾನ್ಯ. ಅದಕ್ಕೆ ಈ ಎಲ್ಲ ಉಪಕ್ರಮವನ್ನು ಇಟ್ಕೊಂಡು ಇವತ್ತಿನ ಒಂದು ಈ ವಿಷಯದೊಳಗೆ ನಾವು ಉಪನಿಷತ್ತುಗಳು, ಬ್ರಹ್ಮಸೂತ್ರಗಳು ಮತ್ತು ಭಗವದ್ಗೀತೆ ಇವು ಮೂರು ಈಕೆ ಪ್ರಸ್ಥಾನಗಳು ಅಂತ ಹೆಸರು. ಪ್ರಸ್ಥಾನ. ಆ ಪ್ರಸ್ಥಾನ ತ್ರಯಗಳಿಗೆ ಶಂಕರ ಭಗವತ್ಪಾದಾಚಾರ್ಯರು ವಿಶಿಷ್ಟವಾದ ಒಂದು ಭಾಷ್ಯವನ್ನು ಮಾಡ್ಯಾರ. ನಾವು ಈ ಅವಸ್ಥೆಯಲ್ಲಿ ಇಳ್ಕೊಂಡು ಆ ಭಾಷ್ಯವನ್ನು ಸಾಕ್ಷಾತ್ ನೀವು ಅವಲೋಕಿಸ್ಬಿಟ್ರೆ ಸ್ವಲ್ಪ ಕಷ್ಟ ಆಗ್ತದೆ. ಯಾಕಂದ್ರೆ ನಮಗೆ ಅದ್ರ ಬಗ್ಗೆ ಪೌರಾಪರ್ಯದ ಪರಿಚಯ ಇರೋದಿಲ್ಲ, ಶಾಸ್ತ್ರೀಯ ಪ್ರಮೇಯಗಳ ಜ್ಞಾನ ಇರಂಗಿಲ್ಲ. ಆ ಕಾರಣಕ್ಕೆ ಸಾಮಾನ್ಯವಾಗಿ ಒಂದು ಸಿಂಹಾವಲೋಕನೆ ಅಂದರೆ ಸಮಗ್ರ ಭಾಷ್ಯವನ್ನು ಅವಲೋಕಿಸಿದ ನಂತರ ಈ ಒಂದು ಕಬ್ಬಿನ ಹಾಲಿದ್ದು ನಾವು ಭೂಮಿ ತಗೊಂಡು ಕಬ್ಬು ಬಿತ್ತಿ ಅದನ್ನು ಕತ್ತರಿಸಿ ಆಮೇಲೆ ಹಾಲು ಕುಡಿಯೋದು ಒಂದ, ಅಥವಾ ಯಾರಾದ್ರೂ ಒಬ್ರು ತಂದು ಕೊಟ್ಬಿಟ್ರೆ ನಮ್ಗೆ ಅದ್ರ ಶ್ರಮ ಗೊತ್ತಾಗಂಗಿಲ್ಲ, ಬರೇ ಅದನ್ನ ಕುಡಿತೀವಿ. ಹಂಗೆ ಶಂಕರಾಚಾರ್ಯರು ನಮ್ಮ ಕೈಯೊಳಗ ಕಬ್ಬಿನ ಹಾಲು ಕೊಟ್ಟ. ಅದು ಅಮೃತ, ಕಬ್ಬಿನ ಹಾಲಲ್ಲ, ಭಾಷ್ಯಾಮೃತ ಅಂತ ಹೆಸರು. ಅದೇನದ ಅಂದ್ರ ಸಮಗ್ರ ವೇದಗಳನ್ನ, ಉಪನಿಷತ್ತುಗಳನ್ನ, ಭಗವದ್ಗೀತೆಯನ್ನ ಮಂಥನೆ ಮಾಡಿ ಬಂದಂತಹ ಬೆಣ್ಣೆನೆ ಕಾಸಿ ತುಪ್ಪ ಮಾಡಿ ಕೊಟ್ಟ. ಇನ್ ನಿಮ್ಗೆ ಏನೂ ಉಳಿಸಿಲ್ಲ ಅವ್ರು ಮಾಡ್ಲಿಕ್ಕೆ. ನೀವು ಮಾಡುವಂತಹ ಕೆಲಸ ಏನು, ನೀವು ಮಾಡೋದೇನಂದ್ರೆ ಶ್ರವಣ ಮಾಡಬೇಕು, ಅದನ್ನ ಅನುಷ್ಠಾನದಲ್ಲಿ ತರಬೇಕು. ಇವೆರಡನ್ನ ನಿಮಗೆ ಬಿಟ್ಟಾರ. ಉಳಿದಿದ್ದ ಎಲ್ಲಾ ಕೆಲಸಗಳನ್ನು ಅವ್ರು ಮಾಡ್ಯಾರ. ನಿಮಗೆ ಹೊಸದಾಗಿ ಗ್ರಂಥಗಳನ್ನು ಬರ್ಲಿಕ್ಕೆ ಹಚ್ಚಲಿಲ್ಲ, ಯಾಕಂದ್ರೆ ಗೊತ್ತಿತ್ತು ನಾವು ಮಾಡಿದ ಗ್ರಂಥವನ್ನು ಓದ್ಲಿಕ್ಕೇನೆ ಇವ್ರಿಗೆ ಅವ್ರ ಜೀವನ ಸಾಕಾಗ್ತದ. ಹೊಸ ಗ್ರಂಥಗಳು ಮಾಡುವಷ್ಟು ಲಾಯಕಿ ಇಲ್ಲ ಅಂತ. ಅವು ಎಂಥ ಪ್ರೌಢ ಗ್ರಂಥಗಳವ ಅಂತಂದ್ರೆ ನಮಗ್ ಒಂದು ಆಶ್ಚರ್ಯ ಆಗಿದ್ದ ನನ್ನ ಅನುಭವ ನಾನು ಹೇಳ್ತೀನಿ. ಶಂಕರ ಭಗವತ್ಪಾದರು ಏನ್ ಮಾಡಿದ್ರೆ 3 ಹಂತದೊಳಗ ವಿಭಾಗ ಮಾಡಿದ್ರು. 3 ಹಂತಗಳು ಏನು, ಈಗ ನೀವು ಲೌಕಿಕದೊಳಗೂ ನೋಡ್ರಿ, ಪ್ರೊಫೆಸರ್ ಆಗ್ಯಾನ ಅಂತಂದ್ರೆ ಅವನು ಲೆವೆಲ್ ಬೇರೆ ಇರ್ತದೆ. ಆಮೇಲೆ ಅಸಿಸ್ಟೆಂಟ್ ಪ್ರೊಫೆಸರ್ ಅಂದ್ರೆ ಅವನ ಲೆವೆಲ್ ಬೇರೆ, ಅಸೋಸಿಯೇಟ್ ಆದ್ರೆ ಬೇರೆ, ಅದಕ್ಕಿಂತ ಮುಂಚೆ ಗೆಸ್ಟ್ ಇದ್ರೆ ಬೇರೆ, ಅದಕ್ಕಿಂತ ಮುಂಚೆ ಬರೀ ಅವನ ವಿದ್ಯಾರ್ಥಿ ಇರ್ತಾನೆ. ಅವರವರ ಯೋಗ್ಯತೆಗೆ ತಕ್ಕಂತೆ ಅವರವರ ಸ್ಥಾನಮಾನಗಳನ್ನ ಕಲ್ಪಿಸಿಕೊಡೋದು ಇದು ಲೋಕಸಿದ್ಧವಾಗಿರುವ ಒಂದು ನ್ಯಾಯ. ಎಲ್ಲರಿಗೂ ಕೂಡ ನೀವು ಹೋಗಿ ಸಾಕ್ಷಾತ್ PhD ಮಾಡ್ರಿ ಅಂದ್ರೆ ಸಾಧ್ಯ ಆಗಂಗಿಲ್ಲ. ಹಂಗ ಎಲ್ಲರಿಗೂ ಭಾಷೆ ಓದ್ರಿ ಅಂತಂದ್ರೆ ಕಷ್ಟ ಆಗ್ತದ ಅನ್ನೋದನ್ನ ಇಟ್ಕೊಂಡು ಅವರು ಏನ್ ಮಾಡಿದ್ರು, 3 ಅಧಿಕಾರಿಗಳನ್ನ ವಿಂಗಡಿಸಿದ್ರು. ಅಂದ್ರೆ ಪ್ರಾಥಮಿಕ ಸ್ತರದೊಳಗ, ಮಧ್ಯಮ ಸ್ತರ ಮತ್ತು ಉತ್ತಮ ಸ್ತರ. ಪ್ರಾಥಮಿಕ ಏನಿರೋದು ಅದ್ರೊಳಗೆ ಅವ್ರು ಏನ್ ಮಾಡಿದ್ರು ಅಂದ್ರೆ ಸ್ತೋತ್ರಗಳನ್ನ ರಚಿಸಿದ್ರು. ಎರಡನೇದು ಪ್ರಬಂಧ ಗ್ರಂಥಗಳು, ವಿವೇಕ ಚೂಡಾಮಣಿ, ಉಪದೇಶ ಶಾಸ್ತ್ರ ಇತ್ಯಾದಿಗಳು. ಆಮೇಲೆ ಭಾಷ್ಯ ಗ್ರಂಥಗಳು. ನೀವು ನಿಮ್ಮನ್ನ ಪರಿಶೀಲನೆ ಮಾಡ್ಕೊಡ್ರಿ, ಈ 3ರೊಳಗೆ ನಾವೆಲ್ಲಿ ಸೆಟ್ ಆಗ್ತೀವಿ, ನಾವೆಲ್ಲಿ ಕೂಡ್ಕೊಳ್ಬಹುದು, ನಮ್ಗೆ ಯಾವ್ದು ತಿಳಿತದೆ. ಭಾಷೆ ತಿಳಿಯಂಗಿಲ್ಲ ಅಂದ್ರೆ ಪ್ರಕರಣ ಗ್ರಂಥಕ್ಕೆ, ಅದು ತಿಳಿಯಂಗಿಲ್ಲ ಅಂದ್ರೆ ಸ್ತೋತ್ರ ಗ್ರಂಥಕ್ಕೆ ಬರ್ತೀವಿ. ಸ್ತೋತ್ರ ಗ್ರಂಥ ಸಾಹಿತ್ಯ ಎಷ್ಟು ಉತ್ತಮದಂತ ಭಗವತ್ಪಾದರದ್ದು. ನಾನು ಇಡೀ ಭಾಷ್ಯವನ್ನು ಓದಿದ ನಂತರ ಸ್ತೋತ್ರವನ್ನು ಓದಿದ್ರೆ ನನಗೆ ಗೊತ್ತಾಗಿದ್ದ ಒಂದ ವಿಷಯ ಏನು ಅಂತಂದ್ರೆ ಆ ಸ್ತೋತ್ರದೊಳಗೆ ಇಷ್ಟು ಭಾಷೆದ ಸಾರ ಬಂದು ಹೋಗ್ಬಿಟ್ಟೆ. ಮಹಿಳೆಯರು, ಮಾತೆಯರು ಅಥವಾ ಬೇರೆ ಯಾವುದೇ ಆದ್ರೂ ಸ್ತೋತ್ರ ಪಾರಾಯಣ ಮಾಡ್ತಿರ್ತಾರ, ಅವ್ರಿಗೆ ಅನಿಸ್ಬೋದು ಬರೇ ನಾವು ಸ್ತೋತ್ರಷ್ಟ ಪಾರಾಯಣ ಮಾಡ್ತೀವಲ್ಪ, ಶಂಕರ ಭಗವತ್ಪಾದರು ಬಹಳ ಕೆಲಸವನ್ನು ಮಾಡ್ಯಾರ, ಅವನ್ನೆಲ್ಲ ಓದ್ಲಿಕ್ಕೆ ಆಗೋದು ನಮ್ಮ ಕಡೆ, ಅದಕ್ಕೆ ನಿಮ್ಗೆ ಅದನ್ನ ಕೊಟ್ಟಾರ. ನೀವು ಕಡಿಮೆ ತಿಳ್ಕೊಳ್ಳಿಕ್ಕೆ ಹೋಗ್ಬೇಡ್ರಿ. ಸ್ತೋತ್ರ ಪಠಣೆ ಮಾಡೋದು ಕಿಂಚಿತ್ತೂ ಕಡಿಮೆ ಅಲ್ಲ ಭಾಷ್ಯದಕ್ಕಿಂತ. ನಾವೇನು ಭಾಷೆ ಓದಿ
ಹರಸಾಹಸ ಮಾಡಿರ್ತೀವಲ್ಲ, ಆ ಸಾಹಸ ನೀವು ಒಂದು ಕ್ಷಣದೊಳಗೆ ಮಾಡ್ತೀರಿ. ಬರೀ ಸ್ತೋತ್ರದ ಒಂದು ಸ್ತೋತ್ರಗಳನ್ನು ಓದಿ, ಯಾಕಂದ್ರೆ ಎಲ್ಲವನ್ನೂ ತಂದಾರ. ಹಿಂಗಾಗಿ ಅವನ್ನ ನೋಡ್ಕೊಳ್ಬೇಕಾಗ್ತದೆ ನಾವು. ಒಂದು ಕೆಲಸ ಸ್ತೋತ್ರ ಓದೋದು, ಆಮೇಲೆ ಎರಡನೇ ಕೆಲಸ ಸ್ವಲ್ಪ ಅದರ ಅರ್ಥವನ್ನ ತಿಳ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ಯಾವುದೇ ಒಂದು ಸ್ತೋತ್ರವನ್ನು ಹೋದಾಗ ಅದಕ್ಕೆ ಏನ್ ಅರ್ಥ, ಏನ್ ಹೇಳಿ ಕೊಟ್ಟ ಶಂಕರಾಚಾರ್ಯರು, ಏನು ಸ್ತುತಿಯನ್ನು ಯಾವ ರೀತಿಯಾಗಿ ಮಾಡ್ತಾ ಇದ್ದಾರೆ ಇವರು. ಈಗ ಈ ಮೂರು ಏನು ಭಾಷೆಗಳು ಬಂದು ಅದರೊಳಗ ಅತ್ಯಂತ ಪ್ರಧಾನವಾಗಿ ಹೇಳಿರುವಂತಹ ವಿಷಯಗಳನ್ನ ನಾನು ಒಂದಿಷ್ಟು ಹೇಳ್ತೀನಿ. ಇದೆಲ್ಲ ನೀವು ಈಗ ನಾನು ಹೇಳಿರೋ ವಿಷಯಗಳನ್ನ ನೀವು ಇನ್ನೊಬ್ಬರ ಹತ್ರ ಕೇಳ್ರಿ, ಯಾರು ಭಾಷೆ ಓದಿರ್ತಾರ ಅವ್ರು ನಿಮ್ಗೆ ಕೇಳ್ತಾರೆ, ನೀವು ಯಾವಾಗ ಓದಿರಿ ಭಾಷೆ ಅಂತ ಕೇಳ್ತಾರೆ. ಯಾಕಂದ್ರೆ ಅದು ಇಷ್ಟು ಸಾರಭೂತವಾಗಿರೋ ಅಂಶಗಳನ್ನ ನಾನು ಒಂದಿಷ್ಟು ವಿಷಯಗಳನ್ನು ನಿಮ್ಮ ಜೊತೆ ಹಂಚ್ಕೋತೀನಿ. ಮೊದಲನೇ ಪ್ರಪ್ರಥಮವಾಗಿ ನಾನು ಯಾವ ವಿಷಯ ತಗೊಳ್ಬೇಕಾಗಿದೆ ಅಂದ್ರೆ ಆತ್ಮ ಅನ್ನೋ ವಿಷಯದ ಬಗ್ಗೆ ಒಂದು, ಆಮೇಲೆ ಸ್ವರ್ಗ ಮತ್ತು ಮೋಕ್ಷ, ಈ ಮೂರು ವಸ್ತುಗಳ ಬಗ್ಗೆ ನಾನು ಸ್ವಲ್ಪ ನಿಮ್ ಜೊತೆ ಚಿಂತನೆ ಮಾಡ್ತೀನಿ, ಹಂಚ್ಕೋತೀನಿ. ನೀವು ಉಪನ್ಯಾಸ ಮಾಡಂಗಿಲ್ಲ, ನಾನು ನಡು ನಿಮ್ಗೆ ಕೇಳ್ತೀನಿ, ನಿಮ್ಮ ಅಭಿಪ್ರಾಯಗಳನ್ನು ತಿಳ್ಕೊಬೇಕು, ನಿಮ್ಗೆ ಏನಾದ್ರೂ ಸಂಶಯಗಳಿದ್ರೆ ಕೇಳ್ಬಹುದು. ಈ ರೀತಿಯಾದ ಒಂದು ನಂದು ಇದಿರ್ತದ. ಅದಕ್ಕೆ ಈಗ ಪ್ರಪ್ರಥಮವಾಗಿ ಆತ್ಮ ಅನ್ನೋ ಒಂದು ವಿಷಯದ ಬಗ್ಗೆ ನೀವು ಸಹಜವಾಗಿ ನಾವು ಒಂದು ವಿಚಾರ ಮಾಡಿದ್ರೆ ನಮ್ಗೆ ಏನ್ ತಿಳಿದು ಬರ್ತದ, ಆತ್ಮ ಅಂದ್ರೆ ಏನು? ಆತ್ಮ ಅಂತಂದ್ರೆ ನಮಗ ಏನ್ ಕಾಣಿಸ್ತದ ಅಂತ ಕೇಳಿದ್ರೆ ನಾವೇನ್ ಹೇಳ್ತೀವಿ, ನಮ್ ಶರೀರ ಕಾಣಿಸ್ತದ. ಚಾರ್ವಾಕರು ಅಂತಂದ್ರೆ ಯಾರು ಅಂದ್ರೆ ನಾಸ್ತಿಕರು. ಏನು ಅವ್ರ ಲಕ್ಷಣ ಏನು, ಯಾರು ಚಾರ್ವಾಕರು ಅಂತಂದ್ರೆ ಪ್ರತ್ಯಕ್ಷವೊಂದನ್ನಷ್ಟೇ ಪ್ರಮಾಣ ಅಂತ ಒಪ್ಪುವ, ಅಂದ್ರೆ ಯಾವ್ದು ಕಾಣ್ತದ ಅದಷ್ಟ ಖರೆ, ಯಾವ್ದು ಕಾಣಂಗಿಲ್ಲ ಅದು ಇಲ್ಲ ಅಥವಾ ಸುಳ್ಳು. ಈಗ ನಿಮ್ಗೆ ಏನ್ ಕಾಣಿಸ್ತದೆ ಎಲ್ಲರಿಗೂ, ನಮ್ಮ ಶರೀರ ಕಾಣಿಸ್ತದ, ಮತ್ ಶರೀರ ಅಂತ ಖರೆ. ನೀವೇನ್ ಹೇಳ್ತೀರಿ ಅಂದ್ರೆ ಶರೀರವನ್ನ ಬಿಟ್ಟು ಬ್ಯಾರೆ ಇನ್ನೊಂದು ಚೇತನ ವಸ್ತು ಆತ್ಮ ಅನ್ನೋದು ಅದ, ತೋರಿಸ್ಕೊಡ್ರಿ. ಚಾರ್ವಾಕರು ಈ ಬುದ್ಧಿಜೀವಿಗಳು ಇವನ್ನ ಪ್ರಶ್ನೆ ಕೇಳ್ತಾರೆ, ಏನಂದ್ರೆ ತೋರಿಸ್ಕೊಡ್ರಿ ನಮ್ಗೆ ಶರೀರ ಅದಂತ ಸಿದ್ಧ ಮಾಡೋದು ಬೇಕಾಗಿಲ್ಲ, ಕಾಣ್ಲಿಕ್ಕತ್ತದ, ಸಿದ್ಧ ಆಯ್ತು. ಅದರ ಒಳಗಡೆ ಇನ್ನೊಂದು ಆತ್ಮ ಅದ ಅನ್ನೋದನ್ನ ಹೆಂಗ್ ಸಿದ್ಧ ಮಾಡ್ತೀರಿ ಅಂತ ಪ್ರಶ್ನೆ ಕೇಳಿದ್ರೆ ಕಠಿಣ ಆಗ್ತದೆ ನಮ್ಗೆ. ಹಿಂಗಾಗಿ ನಾವ್ ಏನ್ ಮಾಡ್ಬೇಕಾಗ್ತದ ಅಂತಂದ್ರೆ ಅದನ್ನ ಸಿದ್ಧ ಮಾಡಿ ತೋರಿಸ್ಬೇಕಾಗ್ತದೆ. ಹೆಂಗ್ ಸಿದ್ಧ ಮಾಡ್ಬೇಕು ನಾನು ಹೇಳ್ತೀನಿ. ಶಂಕರ ಭಗವತ್ಪಾದರು ಅದರ ಒಂದು ಕ್ರಮವನ್ನು ಹೇಳ, ಅದು ಒಂದ ಕಡೆ ಇಲ್ಲ, ಎಲ್ಲಾ ಕಡೆ ಇದ್ದದನ್ನ ನಾನು ಸಂಗ್ರಹ ಮಾಡಿ ಹೇಳಿರ್ತೀನಿ. ಅದಕ್ಕಿಂತ ಮುಂಚೆ ನಾನು ಇನ್ನೊಂದಿಷ್ಟು ಪ್ರಶ್ನೆಗಳನ್ನು ನಿಮ್ಗೆ ಕೇಳ್ತೀನಿ. ಆತ್ಮ ಅನ್ನೋ ವಿಷಯ ಬಾಗಿಟ್ರಿ, ಅಲ್ಲಿಗೆ ಬರೋಣ. ಈಗ ನಾನು ಇನ್ನೊಂದು ಪ್ರಶ್ನೆ, ಯಾರ ಪ್ರಶ್ನೆ ಕೇಳಾರ ಅವ್ರಿಗೆ ಇನ್ನೊಂದು ಪ್ರಶ್ನೆ. ಮನಸ್ಸು ಅನ್ನೋದು ಒಂದು ವಸ್ತು, ಅದನ್ನ ಎಲ್ಲರಿಗೂ ಗೊತ್ತು, ಯಾರಿಗೂ ತೋರಿಸ್ಲಿಕ್ಕೆ ಸಾಧ್ಯದ? ಮನಸ್ಸು ಅನ್ನೋದನ್ನ ಯಾರಿಗೂ ತೋರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ನೀವು ಒಪ್ತೀರಿ ಇಲ್ವೋ ಮನಸ್ಸದ ಅಂತ? ನಾ ಅಂತೀನಿ ಒಪ್ಪಂಗಿಲ್ಲ ಅಂತ. ನೀವೇನ್ ಹೇಳ್ತೀರಿ, ನಮ್ ತೋರಿಸ್ಕೊಡ್ರಿ, ಇಲ್ಲ ಆದ್ರ ಅದ ಹೌದು, ಇದು ಬಿಡ್ರಿ. ಇನ್ನೂ ಒಂದು ನಾನು ಅಗದಿ ಸರಳ, ಸುಖ ದುಃಖಗಳು ನಮ್ಮಲ್ಲಿ ಸುಖ ದುಃಖಗಳು ಹುಡ್ತಾವೋ ಇಲ್ಲೋ? ಈ ಸುಖ ಅನ್ನೋದು ನಿಮ್ಗೆ ಅನುಭವ ಬರ್ತದೋ ಇಲ್ಲೋ? ಕದಾಚಿತ್ ನಿಮಗ್ ಮನಸ್ಸಿನ ಬಗ್ಗೆ ಹೆಂಗಂದ್ರೆ ಮನಸ್ಸನ್ನು ಅನುಭವಕ್ಕೆ ಬರಂಗಿಲ್ಲ ನಿಮ್ಗೆ. ಆದ್ರೆ ಸುಖ ದುಃಖಗಳ ಅನುಭವಕ್ಕೆ ಬರಂಗಿಲ್ಲ ಅಂದ್ರೆ ಅವ ಸುಳ್ಳು ಹೇಳಿರ್ತಾನಂತ. ಮನುಷ್ಯ ಹುಟ್ಟಿದ ಮೇಲೆ ಸುಖ ದುಃಖಗಳು ಇಲ್ಲ ಅಂದ್ರೆ ಸುಳ್ಳು. ಮನುಷ್ಯ ಅಂದ್ರೆ ಸುಖ ದುಃಖ ಇರಬೇಕು, ಅದ್ರ ಅನುಭವ ಬರ್ತದೋ ಇಲ್ಲೋ ನಮಗ? ಏನಾರ ಬೇಕಾಗಿರೋ ವಸ್ತು ಅಂದ್ರೆ ಸುಖ ಆಗ್ತದೆ, ಬೇಡಾಗಿರೋ ವಸ್ತು ಅಂದ್ರೆ ದುಃಖ ಆಗ್ತದೆ. ಅವ್ನು ತೋರಿಸ್ಕೊಡ್ರಿ. ಸಾಧ್ಯದ್ರಿ ಹೆಂಗಂದ್ರೆ ಕಿಸಿ ಕಿರಿದಿಲ್ಲ ನೋಡ್ರಿ ನಗ್ಲಿಗೆ ತಾನವ ಅಂದ್ರ, ಯಾಕ ಒಳಗ್ ದುಃಖ ಇಟ್ಕೊಂಡವ್ರು ನಗ್ತಿರ್ತಾರೆ. ತಪ್ಪಾತಿಲ್ಲ. ನೀವು ಇದನ್ನು ಪ್ರೂಫ್ ಅಂತ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ನಿರ್ದಿಷ್ಟವಾದ ಪ್ರಮಾಣಗಳು ಬೇಕು. ಪ್ರಮಾಣಗಳು ಹೆಂಗಿರ್ಬೇಕು ಅಂತಂದ್ರೆ ಇದು ದಾರಿ ತಪ್ಪಲಿಕ್ಕೆ ಸಾಧ್ಯನೇ ಇಲ್ಲ, ಅದನ್ನ ಪ್ರಮಾಣ ಅಂತ ಕೊಡ್ಬೇಕು. ಈಗ ನೀವು ಸುಖ ದುಃಖಗಳನ್ನ ತೋರಿಸ್ಲಿಕ್ಕೆ ಸಾಧ್ಯ ಇಲ್ಲ, ನಿಮ್ಮದನ್ನು ಇನ್ನೊಬ್ರು ತೋರಿಸ್ಲಿಕ್ಕೆ ಸಾಧ್ಯ ಇಲ್ಲ, ಮಂದಿದನ್ನು ನಿಮ್ಗೆ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೂ ಒಪ್ತೀರಿ, ಅನುಭವಕ್ಕೂ ಬರ್ತದ, ಮತ್ ಒಪ್ಲಿಕ್ಕೆ ತೀರಲ್ಲ. ಹಂಗ ಮನಸ್ಸನ್ನು ಒಪ್ರಿ, ಹಂಗ ಆತ್ಮವನ್ನು ಒಪ್ರಿ. ಹೌದು ಖರೆ, ಈ ಸುಖ ದುಃಖಗಳೇನೋ ಅನುಭವಕ್ಕೆ ಬರ್ತಾವ್ರಿ. ಆತ್ಮ ಅನ್ನೋದು ಅನುಭವ ಹೆಂಗ್ ಬರ್ತದ ನನಗೆ? ಸುಖ ದುಃಖಗಳ ಹೆಂಗೋ ನಂಗೆ ಅನಿಸ್ಲಿಕ್ಕತ್ತದ. ಮನಸ್ಸಿನ ಬಗ್ಗೆ ಹೆಂಗೆ ನಿಮ್ ಪರಿಕಲ್ಪನೆ ಬರ್ತದ? ಆತ್ಮನ ಬಗ್ಗೆ ಪರಿಕಲ್ಪನೆ ಹೆಂಗ್ ಬರ್ತದ? ಸಿದ್ಧ ಮಾಡ್ಲಿಕ್ಕೆ ಹೆಂಗ್ ಸಾಧ್ಯ? ಅದಕ್ಕೆ ಮತ್ ನಾವ್ ಇನ್ನೊಂದು ಸ್ಟೆಪ್ ಮುಂದೆ ಹೋಗ್ಬೇಕಾಗ್ತದೆ. ಸರಿ, ಹಂಗಂದ್ರೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಇನ್ನೊಂದು ಉದಾಹರಣೆ ಕೊಡ್ಬೇಕು. ಏನು ಅಂದ್ರೆ ಒಂದು ಜಡವಾಗಿರೋ ವಸ್ತುವನ್ನು, ಒಂದು ಗಾಡಿ ತಗೊಳ್ಳಿ. ಈ ವೆಹಿಕಲ್ ಎಲ್ಲ ಬಹಳ ಕಡೆ ಇವೆ, ಎಲ್ಲಾ ಕಡೆ ಗಾಡಿ ಇವೆ. ಈ ಗಾಡಿ ಎದುರಿಗೆ ಇಟ್ಕೊಂಡು ಹೋಗು ಅಂತಂದ್ರೆ ಹೋಗ್ತದ? ಏನ್ ಬೇಕು ಅದಕ್ಕೆ? ಎರಡು ಬೇಕು. ಬರೋಬ್ಬರಿ ಹೇಳಿದ್ರು, ಒಂದು ಪೆಟ್ರೋಲ್ ಬೇಕು, ಒಂದು ಚಾಲಕ ಬೇಕು, ಎರಡು ಬೇಕು. ಬೇರೇನೂ ಬೇಕಾಗ್ತಿರ್ತಾವ, ಇರ್ಲಿ. ಎರಡು ಪ್ರಧಾನ ವಸ್ತುಗಳನ್ನು ನೀವು ತಲೆಯೊಳಗೆ ಇಟ್ಕೊಡ್ರಿ, ಒಂದು ಇಂಧನ ಮತ್ತೊಂದು ಚಾಲಕ.
ಈ ಇಂಧನ ಅನ್ನೋದೇನು ಅಂತಂದ್ರೆ ಪ್ರಾಣ. ಎಲ್ಲಿ ತನಕ ನಿಮ್ಮೊಳಗೆ ಇಂಧನ ಇರ್ತದ ಅಲ್ಲಿ ತನಕ ನೀವು ಬದುಕಿರಿ ಅಂದ್ರೆ ಪ್ರಾಣ. ಚಾಲಕ ಅಂದ್ರೆ ಏನು? ಆತ್ಮ. ಈಗ ಚಾಲಕ ಇಲ್ಲದೆ ಹೋದ್ರೆ ಗಾಡಿ ನಡೀಲಿಕ್ಕೆ ಸಾಧ್ಯ ಇಲ್ಲ. ಹೌದು, ಹಂಗ ಮತ್ತೆ ಇಲ್ಲೇನು ಅಂದ್ರೆ ನಮ್ಮ ಶರೀರ ಅನ್ನೋದು ಜಡ ಇದೆ. ಜಡ ಅಂದ್ರೆ ಅರ್ಥ ಏನು? ಸ್ವಯಂ ಯಾವುದು ತಾನಾಗಿ ಕೆಲಸ ಮಾಡಂಗಿಲ್ಲೋ ಅದಕ್ಕೆ ಜಡ ಅಂತ ಅನ್ನೋದು ಹೆಸರು. ಏನ್ ಜಾಡ್ಯ ಬಂದಲ್ಲೇ ನಿನ್ನಲ್ಲೇ ಅಂತೀವಿ, ಎಷ್ಟು ಜಡ ಇದೆ ನೋಡವ. ಜಡ ಅಂದ್ರೆ ಏನು? ನಿನ್ನನ್ನ ಪ್ರೇರಿಸ್ಲಿಕ್ಕೆ ಇನ್ನೊಂದು ವಸ್ತು ಬೇಕು ಅಂದ್ರೆ ಅದು ಜಡ. ಚೇತನ ವಸ್ತು ಸ್ವಭಾವ ಅಂದ್ರೆ ತಾನಾಗಿ ಕೆಲಸ ಮಾಡ್ತದೆ, ಅದು ಚೇತನ. ಜಡ ಮತ್ತು ಚೇತನ ಇವ ಎರಡು ವಸ್ತುಗಳು ನಮ್ ಇದ್ರೊಳಗೆ ಉಪನಿಷತ್ತೊಳಗೆ ಹೇಳೋದು, ಜಡ ಮತ್ತು ಚೇತನ. ಚರಾಚರ ಸಚ್ಚ ತ್ಯಚ್ಚ ಅಭವತ್, ಸಚ್ಚ ತ್ಯಚ್ಚ ಅಭವತ್. ಸತ್ ಅಂತಂದ್ರೆ ಚೇತನ, ತ್ಯತ್ ಅಂತಂದ್ರೆ ಅದು ಅಚೇತನ. ಬ್ರಹ್ಮಾನಂದಗಳು ಸಚ್ಚ ತ್ಯಚ್ಚ ಅಭವತ್, ನಿರುಕ್ತಂಚ ನಿರುಕ್ತಂಚ ನಿಲಯನಂಚ ನಿಲಯ ವಿಜ್ಞಾನಂಚ ವಿಜ್ಞಾನ ಸತ್ಯಂಚ ಅನಸಂಚ. ಈ ಎಲ್ಲಾ ಉಪನಿಷತ್ತೊಳಗೆ ಏನಂದ್ರೆ ಎರಡು ವಸ್ತುಗಳು, ಎರಡೇ ವಿಭಾಗ ಆಗ್ತದೆ ಶಾಸ್ತ್ರಗಳು, ಒಂದು ಜಡ ಒಂದು ಚೇತನ. ಎಲ್ಲಾ ವಸ್ತುಗಳು ಜಡ, ಆತ್ಮ ವಸ್ತು ಒಂದೇ ಚೇತನ. ಅಂದ್ರೆ ಚೇತನ ಅಂದ್ರೆ ಏನ್ರಿ? ಅದ್ರ ಹೆಸರು ಚೇತನ. ಚೇತನ ಅಂತ ಹೆಸರು ಅನ್ನೋದು ಏನು? ಚೇತನ ಅಂದ್ರೆ ಏನದು? ಬಹಳ ಉಪನ್ಯಾಸ ಕೇಳಿವ್ರಿ ನಾವು. ಖರೆ ಹೇಳಿರ್ತೀನಿ, ನಾವು ಶಾಸ್ತ್ರ ಓದೋಕ್ಕಿಂತ ಮುಂಚೆ ನಾನು ಉಪನ್ಯಾಸ ಕೇಳಿ ಎಲ್ಲಾ ಕಡೆ ಮಸ್ತ್ ಶಬ್ದಗಳು ಕೇಳ್ತಾವೆ. ಚೇತನ, ಜಡ, ಅರ್ಥ ಗೊತ್ತಿರಂಗಿಲ್ಲ. ಅರ್ಥ ಗೊತ್ತಾಗಲಾರದೆ ಶಬ್ದಗಳನ್ನು ಕೇಳಿದ್ರೆ ಮಜಾ ಬರಂಗಿಲ್ಲ. ಮಜಾ ಬರೋದಕ್ಕಿಂತ ನಿಮಗೆ ಆತ್ಮಾನುಸಂಧಾನ ಮಾಡ್ಕೊಳಿಕ್ ಆಗಂಗಿಲ್ಲ. ಆ ಅರ್ಥ ವಸ್ತುವಿನ ಪರಿಚಯ ಆಗಬೇಕು. ಆತ್ಮಾನುಸಂಧಾನ ಅಂದ್ರೆ ಏನು? ಆತ್ಮನ ಅನುಭೂತಿ ಬರ್ಬೇಕು ನಿಮಗೆ. ಹೆಂಗ ಬರ್ತದ? ಮೊದಲ ಸ್ವರೂಪ ತಿಳ್ಕೊಬೇಕು. ಅದು ಸ್ವರೂಪ ತಿಳ್ಕೊಳಿಕ್ ಸಾಧ್ಯ ಇಲ್ಲ. ಅದಕ್ಕೆ ನಾವು ಈ ಎಲ್ಲಾ ಸರಿ ಎಲ್ಲಿ ಬಂದಿದ್ವಿ ಅಂದ್ರೆ ಆತ್ಮ ಅನ್ನೋದು ಹೆಂಗದ ಅಂದ್ರ ಅದು ಚೇತನ. ಚೇತನ ಅಂದ್ರೆ ಹೆಂಗ? ಅದಕ್ಕೊಂದು ಉದಾಹರಣೆ ಹೇಳ್ತೀನಿ. ಪ್ರದೀಪವತ್ ಅಂತ ಹೇಳ್ತಾರೆ. ಪ್ರಕಾಶ, ಸೂರ್ಯ ಅಂತ ತಿಳ್ಕೊರಿ. ಸೂರ್ಯ ಆತ್ಮ ಅಂದ್ರೆ ಸೂರ್ಯ ಅಂತ ತಿಳ್ಕೊರಿ. ಏನೋ ಏನ್ ದೃಷ್ಟಾಂತ ಸಾಮಿ ಏನದರಿಪ್ಪ? ಸೂರ್ಯನ ನೋಡ್ಲಿಕ್ಕೆ ಬ್ಯಾಟ್ರಿ ಹಚ್ತೀರ ನೀವು? ಯಾಕೆ? ಸ್ವಯಂ ಪ್ರಕಾಶ. ಅದಕ್ಕೆ ಸ್ವಯಂ ಪ್ರಕಾಶ ಅನ್ನೋ ಶಬ್ದಕ್ಕೆ ಅರ್ಥ ಏನು? ಅವನನ್ನ ತನ್ನನ್ನ ಪ್ರಕಾಶ ಮಾಡ್ಕೊಳ್ಳಿಕ್ಕೆ ಇನ್ನೊಂದು ವಸ್ತು ಬೇಕಾಗಿಲ್ಲ. ಅದಕ್ಕೆ ಸ್ವಯಂ ಪ್ರಕಾಶ. ದೀಪವನ್ನ ನೋಡ್ಲಿಕ್ಕೆ ಇನ್ನೊಂದೇ ದೀಪ ತಗೊಂಡು ಹೋಗ್ತೀವ ನಾವು. ಆ ದೀಪ ತನ್ನನ್ನು ತಾನು ಬೆಳಗಿಸ್ತದ, ಬೇರೆಯವರನ್ನು ಬೆಳಗಿಸ್ತದ. ಹಿಂಗ ನಮ್ಮ ಆತ್ಮ ಏನ್ ಮಾಡ್ಲಿಕ್ಕೆ ಅಂದ್ರೆ ಅದು ಸ್ವಯಂ ದೀಪದ ಹಂಗ ಒಳಗಿದ್ದು ಅದು ಪ್ರಜ್ವಲಿತದ. ಆದ್ರೆ ನಮ್ಮ ಶರೀರವನ್ನ ಕೂಡ ಅದು ಪ್ರಕಾಶಿಸ್ಲಿಕ್ಕೆ ಅಂದ್ರೆ ಕೆಲಸವನ್ನು ಕೊಡ್ಲಿಕ್ಕೆ ನಮ್ಮ ಶರೀರ. ಅದಕ್ಕೆ ಈಗ ಮೃತ ಶರೀರ ಯಾವಾಗ ಮರಣವನ್ನು ಹೊಂದುತ್ತೀವಿ, ಪ್ರಾಣ ಇರಂಗಿಲ್ಲ, ಆತ್ಮ ಇರ್ತದಲ್ಲಿ. ಆತ್ಮ ಅಂದ್ರೆ ಏನು? ವ್ಯಾಪಕವಾಗಿರೋ ವಸ್ತು, ಎಲ್ಲಾ ಕಡೆ ಅದ ಆತ್ಮ ಇಲ್ಲ ಅಂತ. ಆದ್ರೆ ಅಲ್ಲಿ ಸೂಕ್ಷ್ಮ ಶರೀರ ಅನ್ನೋದು ಇರ್ತದೆ, ಅದು ಪರಲೋಕಕ್ಕೆ ಹೋಗ್ತದೆ. ನಿಮ್ಮ ಕರ್ಮಗಳನ್ನ ಅನುಭವಿಸಿ ಮತ್ತೆ ಗರ್ಭ ಶರೀರಗಳು ಪ್ರವೇಶ ಆಗ್ತದೆ. ಇದು ಕ್ರಮ. ಅದಕ್ಕೆ ಆತ್ಮ ಇಲ್ಲ ಅಂತ ಹೇಳಿಕ್ ಬರಂಗಿಲ್ಲ. ಆತ್ಮ ಇರ್ತದ, ಪ್ರಾಣ ಇಲ್ಲ. ಮತ್ ಅವಾಗೂ ಕೂಡ ಕೆಲಸ ಯಾಕೆ ಮಾಡಂಗಿಲ್ಲ ಅಂದ್ರೆ ಅದಕ್ಕೆ ಹೇಳಿದೆ, ಇಂಧನ ಮತ್ತು ಚಾಲಕ ಎರಡೂ ಬೇಕು. ಒಂದಿದ್ರೆ ನಡೆಯಂಗಿಲ್ಲ. ಈಗ ಈ ಆತ್ಮ ಅನ್ನೋದು ಏನಾಯ್ತು ಅಂತಾರೆ, ಅದು ಒಂದು ಚೇತನ ವಸ್ತು, ಅಂದ್ರೆ ಒಂದು ಪ್ರಕಾಶಕವಾಗಿ ವಸ್ತು. ಟ್ಯೂಬ್ಲೈಟ್ ಅದು. ನೀವು ಈ ಕೋಲಿ ಕತ್ಲೆ ಅದ ಅಂತಂದ್ರೆ ಟ್ಯೂಬ್ಲೈಟ್ ಹಚ್ಚಿದ ಮೇಲೆ ಗೊತ್ತಾಗ್ತದೆ ಈ ವಸ್ತು ಇಲ್ಲದ. ಹಂಗ ನಾನು ಇದನ್ನ ಮಾಡಬೇಕು, ಇದನ್ನ ಮಾಡಬಾರ್ದು, ಇದು ನಂದು, ಅದು ನಿಂದು, ಇದು ಎಲ್ಲ ತಿಳ್ಕೋಬೇಕು ಅಂತಂದ್ರೆ ಕೇವಲ ಶರೀರದಿಂದ ಸಾಧ್ಯ ಇಲ್ಲದು. ನಿಮ್ಮ ಬುದ್ಧಿ ಬೇಕು, ವಿಚಾರಗಳು ಬೇಕು. ಅದಕ್ಕೆ ಪ್ರೇರಕವಾಗಿರೋ ಒಂದು ವಸ್ತು ಬೇಕು. ಆ ವಸ್ತುವಿನೇ ಆತ್ಮವಸ್ತು. ಅದಕ್ಕೆ ರಥಗತ್ಯೇವ ಸಾರಥಿ. ಸಾರಥಿ ಅಂತ ಹೆಸರು ಅದಕ್ಕೆ. ಆತ್ಮಾನಂ ರಥಿನಂ ವಿದ್ಧಿ. ರಥಿ ರಥಿ ಅಂದ್ರೆ ರಥ ಅಸ್ಯಾಸ್ತಿ ರಥಿ. ರಥ ಅಂದ್ರೆ ಅವನು ರಥದ ಸಾರಥಿ. ಹಿಂಗಾಗಿ ಈ ಆತ್ಮನನ್ನು ಹೆಂಗ ಸಿದ್ಧ ಮಾಡ್ಬೇಕಾಗ್ತದಂದ್ರೆ ಕೇವಲ ನಮ್ಮ ಶರೀರಕ್ಕೆ ಅಂತ ಸಾಮರ್ಥ್ಯ ಇಲ್ಲ, ಅದು ತಾನಾಗಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಮತ್ತೆ ಈ ವಿಜ್ಞಾನಿಗಳ ಪ್ರಶ್ನೆ ಏನ್ ಬರ್ತದ? ಅದಕ್ಕೆ ಅದಲ್ರಿ ನಮ್ಮ ಬಾಡಿ ಸುತ್ತ ಬ್ಲಡ್ ಅದ, ಮಾಂಸ ಅದ, ಇದದ ಅದದ, ರಕ್ತ ಮಾಂಸ ಮೇದ ಮಜ್ಜ ಅಸ್ಥಿ ಸ್ನಾಯು ಇತ್ಯಾದಿಗಳು ಸಪ್ತ ಧಾತುಗಳವ, ಮತ್ತಿದೆಲ್ಲ ಅದಲ್ಲ. ಇವೆಲ್ಲವೂ ಇದ್ರೂ ಕೂಡ ಈಗ ಹಂಗ ನೋಡಿದ್ರೆ ಗಾಡಿ ಒಳಗೂ ಕ್ಲಚ್ ಅದ, ಗೇರ್ ಅದ, ಇವ ಹೆಡ್ಲೈಟ್ ಅದ, ಇಂಡಿಕೇಟರ್ ಅದ, ಮಾಡ್ರಿ ಗಾಡಿ ಓಡಿಸ್ರಿ ಅಂತಂದ್ರೆ ಇವೆಲ್ಲ ಅಂಗಾಂಗಗಳು. ಅದನ್ನ ನಡೆಸಲಿಕ್ಕೆ ಬೇಕಾಗಿರೋ ಹೊರತಾಗಿ ಅದು ಪ್ರಧಾನ ಅಲ್ಲ. ಪ್ರಧಾನ ಅಂದ್ರೆ ಇವ ಎರಡ ಮಾತ್ರ. ಯಾಕಂದ್ರೆ ಅವೆಲ್ಲ ಇದ್ದಾಗೂ ಇವು ಕೆಲಸ ಮಾಡಂಗಿಲ್ಲ. ಈಗ ಇಂಡಿಕೇಟರ್ ಇಲ್ಲ ಅಂದ್ರೆ ಗಾಡಿ ನಡೀತದ. ನಿಮ್ಮಲ್ಲಿ ಏನೋ ಒಂದು ಕ್ಯಾಲ್ಸಿಯಂ ಕಡಿಮೆ ಆದ್ರೆ ಶರೀರ ನಡೀತದೋ ಇಲ್ಲ. ಹಂಗ ಪ್ರಧಾನವಾಗಿರೋ ವಸ್ತುಗಳು ಎರಡು, ಪ್ರಾಣ ಮತ್ತು ಆತ್ಮ. ಹಿಂಗಾಗಿ ಆತ್ಮನ ಒಂದು ಸ್ವರೂಪವನ್ನು ನಾವು ಚಿಂತನೆ ಮಾಡಬೇಕು ಅಂತಂದ್ರೆ ಇದಕ್ಕ ಉಪನಿಷತ್ತುಗಳು ಬರಬೇಕಾಗ್ತದೆ.
ಉಪನಿಷತ್ತುಗಳು ಯಾಕೆ ಬೇಕಾಗಿದ್ವು ಅಂತ ಕೇಳೋರು ಪ್ರಶ್ನೆಗೆ ಇದು ಉತ್ತರ. ಯಾಕೆ ವೇದಗಳು ಬೇಕಾಗಿದ್ವು, ಯಾಕೆ ಉಪನಿಷತ್ತುಗಳು ಬೇಕಾಗಿತ್ತು, ಯಾಕೆ ಭಗವದ್ಗೀತೆ ಬೇಕಾಗಿತ್ತು? ನಾವು ಕೃಷ್ಣ ಉಪದೇಶ ಮಾಡಲಿಲ್ಲ ಅಂದ್ರೆ ನಮ್ಗೆ ಗೊತ್ತಾಗ್ತಿದ್ದಿಲ್ಲ, ನಾವು ಊಟ ಮಾಡ್ಬೇಕು ಅಷ್ಟ ಗೊತ್ತಾಗ್ತಿತ್ತು ನಿಮ್ಗೆ. ಅದಕ್ಕೆ ವೇದದ ಲಕ್ಷಣ ಏನು ಅಂದ್ರೆ ಅಜ್ಞಾತಾರ್ಥ ಜ್ಞಾಪಕೋ ವಿಧಿ ಅಂತ ಮೀಮಾಂಸಾ ಶಾಸ್ತ್ರದ ಲಕ್ಷಣ. ತಿಳಿಯದೇ ಇರುವ ವಸ್ತುಗಳನ್ನ ತಿಳಿಸಿಕೊಡುವುದು ವೇದದ ಲಕ್ಷಣ, ಉಪನಿಷತ್ತುಗಳ ಲಕ್ಷಣ. ನಿಮಗೆ ತಿಳಿದಂತಹ ವಿಷಯಗಳನ್ನು ಏನ್ರಿ ಕೂದಲು ಬೆಳಗಾದ ಖರ ಮಾಡ್ಕೋಬೇಕು, ವೇದ ಹೇಳ್ಬೇಕ ನಿಮಗೆ? ಅದನ್ನ ಜಾಸ್ತಿ ಆದ ಕತ್ತರಿಸ್ಕೋರಿ, ಉಗುರಿಗೆ ಕತ್ತರಿಸ್ಕೋರಿ, ಮಾಡ್ಕೊಂಡ್ರು ನಿಮ್ಗೆ ಆರಾಮ ಅನಿಸ್ತದೆ, ಊಟ ಮಾಡಿದ್ರೆ ಹೊಟ್ಟೆ ತುಂಬುತ್ತದೆ, ನೀರು ಕುಡಿದ್ರೆ ಬಾಯಾರಿಕೆ ಕಡಿಮೆ ಆಗ್ತದೆ. ಇವ್ನು ಹೇಳಿಕ್ ವೇದಗಳು ಬೇಕಾ ನಿಮಗ? ನಿಮಗ ಗೊತ್ತಿರೋ ವಿಷಯ ಲೋಕಸಿದ್ಧ ವಸ್ತುಗಳು, ಇವನ್ನೆಲ್ಲ ಹೇಳಿಕ್ ವೇದ ಹಾಕ್ಬೇಕ್ರಿ? ವೇದ ಬೇಕು ಅಂದ್ರ ಅಂಥ ವಿಶಿಷ್ಟವಾದ ಅದಕ್ಕೊಂದು ಸ್ಥಾನಮಾನಗಳು ಯಾಕೆ ಬಂದು ಅಂದ್ರ ಸಾಮಾನ್ಯ ಜೀವಿಗಳ ಬುದ್ಧಿಯ ಅಗೋಚರವಾಗಿರುವಂತಹ, ನಮ್ಮ ಬುದ್ಧಿಗೆ ಮುಟ್ಟದ ಮೇಲಿರುವಂತಹ ವಸ್ತುಗಳನ್ನ, ತಿಳಿಯದೇ ಇರುವಂತಹ ವಸ್ತುಗಳನ್ನ ಪರಿಚಯಿಸ್ಲಿಕ್ಕೆ ವೇದಗಳು ಬೇಕಾದ್ರು. ಅದಕ್ಕೆ ಅಜ್ಞಾತಾರ್ಥ, ತಿಳಿಯದೇ ಇರುವ ವಸ್ತುಗಳನ್ನು ತಿಳಿಸ್ಕೊಡೋದು ವೇದ. ಅಲ್ಲೇ ಆತ್ಮನ ಸ್ವರೂಪ ಪ್ರಪ್ರಥಮವಾಗಿ ಪರಿಚಯ ಆಗಿದ್ದು. ಅದಕ್ಕೆ ಚಾರ್ವಾಕರ ಮತ ತಪ್ಪು, ಅಲ್ಲಿ ವೇದ ಪ್ರಮಾಣಗಳು ಬಂದು ಅದಕ್ಕೆ ಪ್ರಮಾಣ ಅಂತ ಹೇಳಿದ್ರು. ಪ್ರತ್ಯಕ್ಷ ಪ್ರಮಾಣ ಒಂದೇ ಅಲ್ರಿಪ, ವೇದಗಳು ಅಂದ್ರೆ ಶಬ್ದ ರೂಪವಾಗಿರೋದು. ಶಬ್ದ ಅಷ್ಟೇ ಅಲ್ಲ, ಅನುಮಾನ ಅಂತ ಕೂಡ ಅದ ಒಂದು ಪ್ರಮಾಣ. ಅನುಮಾನ ಅಂದ್ರೆ ಏನು? ಹೊಗೆಯದ ಅಂತಂದ್ರೆ ಬೆಂಕಿಯದ ಅಂತ ಅರ್ಥ. ನೀವು ನೋಡಿರ ಬೆಂಕಿಯದ ಅಂತಲ್ಲೇ ಸುಸುಳ್ಳಿಗಿರ್ತೀನಿ ಅಲ್ಲೇಲಿ ಬೆಂಕಿ ಅದನೋ? ಬೆಂಕಿ ಇಲ್ಲ, ಹೊಗೆ ಕಾಣ್ಲಿಕ್ಕದೋ ಇಲ್ಲೋ? ಮತ್ತೆ ಬೆಂಕಿ ಇದ್ರನೋ ಹೊಗೆ ಇರ್ತದ. ಹೊಗೆ ಅದಂದ್ರೆ ಬೆಂಕಿ ಅದ. ಇದು ಸಿದ್ಧಾಂತ, ಇದು ಪ್ರೂಫ ನಿಮಗೆ. ಇದು ಅನುಮಾನ ಅಂದ್ರೆ ಕೇವಲ ನಿಮ್ಮ ತರ್ಕದಿಂದ ಇದಂದ್ರೆ ಹಿಂಗ ಆಗಬೇಕದ. ಅಲ್ಲೂ ವ್ಯಭಿಚರಿತ ಆಗ್ತಿರ್ತದೆ, ತಪ್ಪಬಹುದು. ಆದ್ರೆ ಅದಕ್ಕೆ ನಾವು ಸರಿಯಾದ ಅನುಮಾನವನ್ನ ಮಾಡಬೇಕು. ಹಿಂಗಾಗಿ ಈ ಪ್ರತ್ಯಕ್ಷ, ಅನುಮಾನ, ಶಬ್ದ, ಉಪಮಾನ ಅಂತ ಇನ್ನೊಂದು ಪ್ರಮಾಣದ, ಅದು ಪ್ರಕೃತಿ ಅಷ್ಟು ಬೇಕಾಗಿಲ್ಲ. ಈ ಪ್ರಮಾಣಗಳು ಬಂದು ವೇದ ಅನ್ನೋದು ಈ ಶಬ್ದ ಪ್ರಮಾಣದಿಂದ ನಾವು ಸಿದ್ಧ ಮಾಡ್ತೀವಿ. ವೇದ ಅಂದ್ರೆ ಶಬ್ದ ಪ್ರಮಾಣದ ಬೇರೆ. ಹೀಗಾಗಿ ಆತ್ಮವಸ್ತುವನ್ನ ಸಿದ್ಧ ಮಾಡಬೇಕು ಅಂತಂದ್ರೆ ವೇದಗಳು ಬೇಕು. ಮತ್ ನಿಮ್ಗೆ ಅನಿಸ್ಬೋದು ಈಗ ಮತ್ ಪ್ರತ್ಯಕ್ಷದಿಂದ ಸಿದ್ಧ ಆಗಂಗಿಲ್ಲನ್ರಿ ಆತ್ಮ? ಹಂಗಂದ ಪ್ರತ್ಯಕ್ಷದಿಂದ ಆತ್ಮ ಅನ್ನೋ ಸಿದ್ಧ ಆಗಂಗಿಲ್ಲನು ಅಂತ ಕೇಳಿದ್ರೆ ನಾನು ಇನ್ನೊಂದು ಪ್ರಶ್ನೆ ಕೇಳ್ತೀನಿ. ನಾನು ಅನ್ನೋದು ಗೊತ್ತದೆ ಎಲ್ಲರಿಗೂ. ಈ ಕಾನ್ಸೆಪ್ಟ್ ಬಹಳ ಕಠಿಣ ಅದ, ಮತ್ತೆ ಹೇಳಿರ್ತೀನಿ. ಈಗ ನಾನು ಅಂದ್ರೆ ಯಾರು ಅಂತ ಹೇಳ್ಬೇಕು. ಈ ಉಪೇಂದ್ರನ್ ಸಿನಿಮಾ ಒಳಗಿರೋ ನಾನು ಅಲ್ಲ, ಅವ ಇದನ್ನು ತೆಗೆದ್ಬಿಟ್ಟ. ಇದು ಎದಕ್ಕೆ ಹೇಳಿದ್ರೆ ಲೌಕಿಕರಿಗೆ ಸರಳ ಕೇಳಿದೆ ಅಂತ ಹೇಳಿರ್ತೀನಿ, ಮತ್ತೇನಲ್ಲ. ಈಗ ನಾನು ಅಂದ್ರೆ ಯಾರು, ಇದು ಪ್ರಶ್ನೆ. ಏನೇನ್ ಹೇಳ್ಬೋದು ನೀವು? ನಾನು ಅಂದ್ರೆ ಯಾರು ಅಂತ ಹೇಳ್ಬೋದು ಅಂದ್ರೆ ಏನು? ಬರೋಬ್ಬರಿ. ಒಂದು ವಿಕಲ್ಪ ಬಂದು ನೀವೆಲ್ಲ ಹೇಳಿರ್ತೀರಲ್ಲ, ಅದೆಲ್ಲ ಗುಣಗಳು ನನ್ನಲ್ಲಿರುವವು. ನೀವೇನ್ ಹೇಳಿರ್ತೀರಿ? ಅಹಂಕಾರ ಇವೆಲ್ಲ ನನ್ನಲ್ಲಿರುವವು, ನಾನು ಅಲ್ಲದು. ಇವು ಒಂದು ಹೇಳಿದ್ರು ಶರೀರ. ಬರೋಬ್ಬರಿ. ಯಾಕೆ ಶರೀರ? ನೀವು ಶರೀರ ಅಂತ ಹೇಳಿದ್ರೆ ಕರೆ, ನನಗೆ ಕಾರಣ ಬೇಕಲ್ಲ. ನಾನು ಅಂತ ಅನ್ಲಿಕ್ಕೆ ಶರೀರನೇ ಯಾಕೆ ಹೋಗ್ಬೇಕು? ಪ್ರತ್ಯಕ್ಷದಿಂದ ಕಾಣಿಸ್ ಸರಿ, ವೇಟ್ ಬೆಳೀತು, ಎದುರು ಬೆಳೀತು. ಆತ್ಮ, ನನ್ನ ಆತ್ಮ 35 kg 85 kg ಆಗಿದಂತೀರಿ ಯಾರಾದ್ರು? ನನ್ನ ಆತ್ಮ 100 kg, ನನ್ನ ಆತ್ಮ ಕ್ವಿಂಟಲ್ ದಾಟ್ತಪ್ಪ. ನನ್ನ ಆತ್ಮ ಅದನ್ನ 80 kg ನನ್ನ ಆತ್ಮ ತರ್ಬೇಕು. ಏನ್ ಅಕ್ಕಿ ಮೂಟದ ಆತ್ಮ ಅಂದ್ರೆ? ಹಂಗಂದ್ರೆ ಶರೀರ ಅನ್ನೋದು ಒಂದ್ ಅರ್ಥ ಸಿದ್ಧಾಂತ. ಇದಕ್ಕೆ ನಮ್ಮ ವ್ಯವಹಾರದ ಪ್ರಮಾಣ ನಾನು ಅಂತೀವಿ. ಈ ಸರಿ ಇದು ಒಂದ. ಇನ್ನೂ ಮತ್ತೇನದ? ನಾನು ಅಂದ್ರೆ ಏನು? ನಾನು 3 ಹೇಳ್ತೀನಿ, ಅದು 3 ತಪ್ಪು ಅಂತ ಹೇಳಿ ಏನಂತ ಹೇಳಬೇಕಾಗಿಲ್ಲ. ನಾನು ಅಂದ್ರೆ ಆತ್ಮನ ರೀ. ಆತ್ಮ ಅದ್ ಕಡೆ ಸಿದ್ಧಾಂತ. ನೀವು ಸಿದ್ಧಾಂತ ಮತ್ತೆ ಹೇಳಿದ್ರೆ ಪೂರ್ವ ಪಕ್ಷ ಹೆಂಗಾಗ್ತದೆ? ಈಗ 3 ವಿಕಲ್ಪಗಳನ್ನ ನಾನು ಹೇಳಿಗತ್ತೀನಿ ನಿಮ್ಗೆ. ಈ ಕ್ಲೈಮ್ಯಾಕ್ಸ್ ಫಸ್ಟ್ ತೋರಿಸ್ಬಿಟ್ರೆ ಸಿನಿಮಾ ಹೆಂಗ್ ನಡೀತದೆ. ಎರಡನೇದು ಇನ್ನೊಂದು ನಾನು ನೀವು ಉದಾಹರಣೆ, ನಾನು ಮೂಕ, ನಾನು ಕಿವುಡ ಅಂತೀವಿ. ಅಂದ್ರೆ ಇಂದ್ರಿಯಗಳು ಅಂತ ಅರ್ಥ ಆಗ್ತದೆ. ನಾನು ಕಿವುಡ, ಕಿವುಡುತನ ನನ್ನದು ಅಂತಂದ್ರೆ ನಾನು ಕಿವುಡ ಅಂದ್ರೆ ನಾನು ಅಂದ್ರೆ ಯಾವುದು? ಇಂದ್ರಿಯ. ಯಾಕಂದ್ರೆ ಇಂದ್ರಿಯ ಕಿವುಡಾಗಿರೋದು ಇಂದ್ರಿಯ, ನೀನಲ್ಲ. ಕಿವುಡುತನ ಇಂದ್ರಿಯದಲ್ಲಿ ಬರುತ್ತದೆ. ಮತ್ತೆ ನಾನು ಅನ್ನೋದಕ್ಕೆ ಒಂದು ಶರೀರ ಅಂತ ಅರ್ಥ ಆಯ್ತು, ಇನ್ನೊಂದು ಇಂದ್ರಿಯ ಅಂತ ಅರ್ಥ ಆಯ್ತು. ಇನ್ನೊಂದು ನಾನು ಸುಖಿ, ನಾನು ದುಃಖಿ ಅಂತ ಹೇಳ್ತಿರೋ ಇಲ್ಲ? ನಾನು ಸುಖದಿಂದ ಇದ್ದೇನೆ. ಮತ್ತು ಸುಖಿ ಅಂದ್ರೆ ಯಾವುದದು? ಮನಸ್ಸು ಬಂತು. ಮನಸ್ಸಿನಲ್ಲಿ ಸುಖ ದುಃಖಗಳು ಬರ್ತಿರ್ತಾವ. ಮತ್ತ ನಾನು ಅನ್ನೋ ಶಬ್ದಕ್ಕೆ 3 ನಾನು ನಿಮ್ಮ ಮುಂದೆ ತೋರಿಸಿದೆ. ಒಂದು ಶರೀರ ಅಂತನೂ ಅರ್ಥ ಆಗ್ತದ, ಒಂದು ಇಂದ್ರಿಯಗಳು ಅಂತನೂ ಅರ್ಥ ಆಗ್ತದ, ಒಂದು ಮನಸ್ಸು ಅಂತ. ಎಲ್ಲ ಎದಕ್ಕೆ? ಪ್ರತಿಯೊಂದಕ್ಕೂ ನಾನು ಅನುಭವ ಪ್ರಮಾಣ ಕೊಟ್ಟಿನ.
ನಿಮ್ಮ ಅನುಭವ ಅದು. ನಾನು ಸುಖಿ ಇದ್ದೀನಿ ಅಂದ್ರೆ, ಸುಖದಿಂದ ಇದ್ದೀನಿ ಅಂದ್ರೆ ನಾನು ಸುಖಿ, ನಾನು ಸುಖಕ್ಕೆ ಆಶ್ರಯ. ನಾನು ಅಂದ್ರೆ ಯಾವುದು? ಇಂದ್ರಿಯಗಳ ಸುಖಕ್ಕೆ ಆಶ್ರಯ ಆಗ್ತಾವನು ಅಲ್ಲ, ಯಾವ ಸುಖಕ್ಕೆ ಸಾಧನ. ಶರೀರನೂ ಸಾಧನನೇ, ಸುಖಕ್ಕೆ ಆಶ್ರಯವಾಗಿರೋದು ಮನಸ್ಸು. ನಾನು ಮನಸ್ಸು ಕುರುಡಾಗಿರೋನು. ಕುರುಡತನ ಯಾವ್ದ್ರದ್ದು? ದಪ್ಪ, ತೆಳ್ಳತನ, ಬಿಳೆ ರೂಪ, ಕರೆ ರೂಪ, ಗಿಡ್ಡತನ, ದೊಡ್ಡತನ, ಇವೆಲ್ಲ ಧರ್ಮಗಳು ಮೂರು ವಿಕಲ್ಪಗಳು ಬಂದ್ವಿ. ಇಲ್ಲಿ ಹೊಳತು ಶುರುವಾದ. ಅದಕ್ಕೆ ಶಂಕರಾಚಾರ್ಯರು ಎಲ್ಲದನ್ನು ಬಿಟ್ಟು ಅಧ್ಯಾಸ ಭಾಷ್ಯ ಅಂತ ಬ್ರಹ್ಮಸೂತ್ರಗಳು ಅಂದ್ರೆ ವೇದವ್ಯಾಸರು ಸಮಗ್ರ ಉಪನಿಷತ್ತುಗಳನ್ನ ಅವಲೋಕನೆ ಮಾಡಿದ ನಂತರ 555 ಸೂತ್ರಗಳನ್ನ ಮಾಡಿದ್ರು, ಸಂಕ್ಷಿಪ್ತವಾಗಿ ಮಾಡಿದ್ರು. ಅಥಾತೋ ಬ್ರಹ್ಮ ಜಿಜ್ಞಾಸ ಇಲ್ಲಿಂದ ಶುರುವಾಯಿತು ಸೂತ್ರಗಳು. ಆ ಸೂತ್ರಗಳ ಒಳಗ ಅವರು ಉಪನಿಷತ್ತನ್ನು ಸಾರವನ್ನು ಇಟ್ರು. ಆ ಅಥಾತೋ ಬ್ರಹ್ಮ ಜಿಜ್ಞಾಸ ಸೂತ್ರದ ವ್ಯಾಖ್ಯಾನ ಶುರು ಮಾಡ್ಬೇಕಾದ್ರೆ ಶಂಕರಾಚಾರ್ಯರು ಅಥಾತೋ ಅಂದ್ರೆ ಶುರು ಮಾಡ್ಬೋದಿತ್ತು. ಆದ್ರೆ ಯುಷ್ಮದಸ್ಮತ್ ಪ್ರತ್ಯೇ ಗೋಚರಯೋರ್ ವಿಷಯಣೋ ಎಂತ ಒಂದು ಅಭ್ಯಾಸ ಭಾಷೆಯನ್ನು ಶುರು ಮಾಡಿದ್ರು. ಎಲ್ಲಾರ್ದು ಅಲ್ಲೇ ತಲೆ ಕೇಳ್ತಿ, ಏನಪ್ಪಾ ಸೂತ್ರ ಭಾಷ್ಯವನ್ನು ಶುರು ಮಾಡ್ಬೇಕಾಗಿರೋ ಶಂಕರಾಚಾರ್ಯರು ಅಧ್ಯಾಸವನ್ನು ಯಾಕೆ ಹೇಳಿದ್ರು ಅಂದ್ರೆ ಇದಕ್ಕೆ ಹೇಳಿದ್ರು. ಅವ್ರು ಏನ್ ಹೇಳಿರ್ತಾರಂದ್ರೆ, ಬ್ರಹ್ಮ ಅಂದ್ರೇನು? ಆತ್ಮ. ಬ್ರಹ್ಮ ಜಿಜ್ಞಾಸ ಅಂದ್ರೆ ಬ್ರಹ್ಮ ಅಂದ್ರೆ ಪರಬ್ರಹ್ಮ, ಈ ಚತುರ್ಮುಖ ಬ್ರಹ್ಮ ಅಲ್ರಿ. ಬ್ರಹ್ಮ ಅಂದ್ರೆ ಆತ್ಮ, ಚೇತನ ವಸ್ತು. ಅದರ ಸ್ವರೂಪವನ್ನ ಬೇಕು ಅಂತ ನೀವು ತಿಳ್ಕೋಬೇಕಾದ್ರೆ ಮೊದಲು ಅವನ ಸ್ವರೂಪವನ್ನು ಹೆಂಗೆ ತಿಳ್ಕೋಬೇಕು ನೀವು ಅಂದ್ರೆ ಶುದ್ಧವಾಗಿರೋ ಆತ್ಮನನ್ನ ತಿಳ್ಕೋಬೇಕು. ಶುದ್ಧವಾಗಿರೋ ಆತ್ಮ. ಶುದ್ಧ ಅಂದ್ರೆ ಏನ್ರಿ? ಅದಕ್ಕೊಂದು ಉದಾಹರಣೆ ಹೇಳ್ತೀನಿ. ಶುದ್ಧ ಅಶುದ್ಧ ಅನ್ಲಿಕ್ಕೆ ಕಂಬಾರ ಸಾಲಿ ನೋಡಿರ್ತೀರಲ್ಲ, ಕಬ್ಬಣ ಚುರೋತ್ನೆ ಕಾಶಿ ಬೈ ಹಚ್ಚಿದ್ರಾಗ ಏನಂತೀರಿ ನೀವು? ಕಾಶಿ ಕೆಂಪ ಅಂದ್ರೆ ಸುಡ್ತು. ಎದರಿಂದ? ನಮ್ಮ ಶರೀರ, ನಮ್ಮ ಇಂದ್ರಿಯಗಳು, ಮನಸ್ಸು ಬೇರೆ ಮಾಡ್ಬಿಡ್ಲಿಕ್ಕೆ ಸಾಧ್ಯ ಗೊತ್ತ್ರಿ. ಎಲ್ಲ ನಾನು ಅಂದ್ಬಿಟ್ಟಿವಿ ನಾವು. ಎಲ್ಲದಕ್ಕೂ ನಾನು ಅನ್ನೋ ಶಬ್ದ ಕೊಟ್ಬಿಟ್ಟಿವಿ. ಈಗ ಮತ್ತೆ ನಾನು ಅನ್ನೋದನ್ನ ಕ್ರಿಸ್ಟಲ್ ಕ್ಲಿಯರ್ ಆಗಿ ಅದನ್ನ ಬೇರ್ಪಡಿಸಿ ಯಾವಾಗ ನೀವು ನೋಡ್ತೀರೋ ಅವಾಗ ನೀವು ಆತ್ಮಜ್ಞಾನಿಗಳಾಗ್ತೀರಿ, ತತ್ವಜ್ಞಾನಿಗಳಾಗ್ತೀರಿ. ಹೆಂಗ ಯಾಕೆ ನೋಡ್ಲಿಕ್ಕೆ ಆಗೋಲ್ತು ಅನ್ನೋ ಪ್ರಶ್ನೆ. ಅದಕ್ಕೆ ಬರ್ತದ ಅವಿದ್ಯಾ, ಅಜ್ಞಾನ. ನಮ್ಮ ಅಜ್ಞಾನ ನಮಗ ನಾವು ಈ ಮನುಷ್ಯ ಜನ್ಮ ಪಡ್ಕೊಂಡಿವಿ ಅಂದ್ರೆ ಏನರ್ಥ? ನಮ್ಮ ಕರ್ಮಗಳವ. ಯಾವುದೋ ಕರ್ಮದ ಒಂದು ಫಲವನ್ನು ಅನುಭವಿಸಲಿಕ್ಕೆ ಮನುಷ್ಯ ಜನ್ಮವನ್ನು ಎತ್ತೀವಿ ನಾವು. ಈ ಮನುಷ್ಯ ಜನ್ಮದ ಸ್ವಭಾವ ಹೆಂಗದ ಅಂದ್ರ ಸುಖ ಮತ್ತು ದುಃಖ ಎರಡನ್ನೂ ಅನುಭವಿಸ್ಲಿಕ್ಕೆ ಮನುಷ್ಯ ಜನ್ಮ ಬಂದು. ಒಂದು ವಿಶೇಷ ಏನದ ಅಂದ್ರೆ ಈ ಬ್ರಹ್ಮಾನಂದೇವಲಿ ಒಳಗ ಅಲ್ಲಿ ಸೈಕೋ ಮಾನುಷಾನಂದ ತೇಷತ ಮಾನುಷಾನಂದ ಅಂತ ಒಂದು ಪ್ರಕರಣ ಬರ್ತದೆ. ಅಂದ್ರೆ ಅವ್ರು ಏನ್ ಹೇಳ್ತಾರೆ, ಮನುಷ್ಯನ ಒಂದ್ ಆನಂದ ಅಂದ್ರ ಮನುಷ್ಯ ಗಂಧರ್ವರಾಗಿ ಯಾರು ಹುಡ್ತಾರೋ ಇದ್ರ 100 ಪಟ್ಟ ಆನಂದ ಅವಂಗ ಒಂದ್ ಆನಂದ. ನಮ್ದು ಒಂದ್ ಆನಂದ ಅಂದ್ರೆ ಅವಂಗ ನಮ್ಮ 100 ಪಟ್ಟು ಇರೋದು ಅವಂಗ ಒಂದ್ ಆನಂದ. ಅವ್ರಿಗಿಂತ ದೇವಗಂಧರ್ವರಾಗಿ ಹುಟ್ಟಿದ್ರೆ ಮನುಷ್ಯನ 200 ಪಟ್ಟ ಆನಂದ ಅವಂಗ ಅಂದ್ರೆ ಅವ್ನ್ ಒಂದ್ ಆನಂದ. ಹಂಗ ಪಿತೃಗಳು ಚಿರಲೋಕನ ಆಜಾನ ಅಂತ ಒಂದು ಲೋಕದ ಅಜಾನಜಾನಾಂ ದೇವಾನಾಂ. ಆಜಾನ ಒಂದು ಲೋಕ, ಹೆಂಗೆ ಭೂಲೋಕ ಇತ್ಯಾದಿಗಳು, ಹಂಗ ಪಿತೃಲೋಕದೊಳಗೆ ಅನೇಕ ಲೋಕಗಳು. ಚಿರಲೋಕ ಅಂತ ಒಂದು ಲೋಕದ, ಆಜಾನ ಅಂತ ಆಜಾನಜಾನಾಂ ದೇವಾನಾಂ ಅಂತ ಹೇಳಿದ್ವಿ. ಅಂದ್ರೆ ಅಲ್ಲೂ ಉತ್ತರೋತ್ತರ ಯೋನಿಗಳಲ್ಲಿ ಜನ್ಮವನ್ನು ಪಡೆದಾಗ ಸುಖ ಉಪಭೋಗ ಜಾಸ್ತಿ ಇರ್ತದೆ, ದುಃಖ ಉಪಭೋಗ ಇರಂಗೇ ಇಲ್ಲ. ಅದಕ್ಕೆ ಅವು ಶ್ರೇಷ್ಠ. ಅದಕ್ಕೆ ಸದ್ಗತಿ ಅನ್ನೋ ಶಬ್ದ. ಸದ್ಗತಿ ಅಂದ್ರೆ ಮೋಕ್ಷ ಅಲ್ಲ. ಈಗ ನಾನು ಸ್ವರ್ಗಕ್ಕೆ ಬರ್ಲಿಕ್ಕೆ ಸ್ವರ್ಗ ನಾನು 3 ವಿಷಯ ಹೇಳ್ತೀನಿ ಅಂತ ಹೇಳಿದ್ದೆ, ಆತ್ಮದ ವಿಷಯ, ಸ್ವರ್ಗ ಮತ್ತು ಮೋಕ್ಷ. ಈಗ ಇದರಿಂದ ತಗೊಂಡು ನಾನು ಸ್ವರ್ಗಕ್ಕೆ ಬರ್ಲಿಕ್ಕೆ ಆತ್ಮದ ವಿಷಯದ ಬಗ್ಗೆ ಸ್ಪಷ್ಟ ಆಯ್ತು ಎಲ್ಲರಿಗೂ? ಯಾರಿಗಾರು ಪ್ರಶ್ನೆ ಇದ್ರೆ ಈಗ ನೀವೇನು ಹೇಳಿದ್ರಿ, ನಾನು ಯಾರು ಗೊತ್ತಿಲ್ಲ, ಇದನ್ನ ಯಾರು ಉತ್ತರ ಹೇಳ್ತೀರಿ ನೀವು? ಇದನ್ನ ನಾನು ಯಾರು ಅಂತ ನನಗೆ ಗೊತ್ತಿಲ್ಲ ಅನ್ನೋದು ಅವ್ರು ಹೇಳಿದ್ರು. ಇದನ್ನು ಈ ರೀತಿಯಾಗಿ ವ್ಯವಹಾರ ಮಾಡ್ತಿರ್ತೀವಿ. ಅದಕ್ಕೆ ಏನ್ ಅನ್ಬೇಕು ಅಥವಾ ಅದನ್ನ ಸಮನ್ವಯ ಹೆಂಗ್ ಮಾಡ್ಬೇಕು? ಅದೇ ಅಜ್ಞಾನ ಅಂತ ಹೇಳಿದೆ ನಾನು. ನಮಗ್ ಗೊತ್ತಿಲ್ಲ ಅನ್ನೋದು ನಾನು ಹೇಳ್ತೀವಿ, ಅದೇ ಅಜ್ಞಾನ. ಆ ಅಜ್ಞಾನದಿಂದಲೇ ನಮಗೆ ಆತ್ಮ ಬೇರೆ ಶರೀರ ಬೇರೆ ಅಂತ ನೋಡ್ಲಿಕ್ಕೆ ಸಾಧ್ಯ ಆಗೋದು. ಅಷ್ಟು ತಿಳಿದು ಬಿಟ್ಟಿದ್ರೆ ನಾವ್ಯಾಕೆ ಮನುಷ್ಯರಾಗಿ ಹುಡ್ತಿದ್ವಿ? ಅಥವಾ ಮನುಷ್ಯರಾಗಿ ಹುಟ್ಟಿದ್ರೆ ಇಲ್ಲೇ ಕೊಡ್ತಿದ್ವಿ. ಅರ್ಥಾತ್ ಇಲ್ಲಿ ಕೂತಿದ್ರು ನಾವು ಬ್ರಹ್ಮಲೀನರಾಗಿ ಬಿಡ್ತಿದ್ವಿ. ಬ್ರಹ್ಮಾನಂದ ಅಂದ್ರೆ ಬ್ರಹ್ಮ ಚಿಂತನೆಯಲ್ಲಿ ಲೀನ ಆಗ್ಬಿಟ್ರೆ ಈ ಶರೀರದ ಭಾನಾದಿಗಳು ಬೇಕಾಗಂಗೆ ಇಲ್ಲ. ಅಂತಹ ಸಾಮರ್ಥ್ಯ ಬರಬೇಕು. ಸ್ವಚ್ಛ ಇತ್ತು, ಅದನ್ನ ದಿನನಿತ್ಯ ಸ್ವಚ್ಛ ವರ್ಷಗೋತಿದ್ರಿ ಅಂದ್ರೆ ಸರಳವಾಗಿ ಕಾಣಿಸ್ತದೆ, ಟ್ರಾನ್ಸ್ಪರೆಂಟ್, ಪಾರದರ್ಶತೆ. ಆ ಮನಸ್ಸಿನ ಕಲ್ಮಶ ಅದೇ ಹೋಗಬೇಕು. ಅದಕ್ಕೆ ಚಿತ್ತ ಶುದ್ಧಿ, ಅಂತಃಕರಣ ಶುದ್ಧಿ ಅಂತ ಹೆಸರು. ಎದರಿಂದ ಆಗ್ತದ್ರಿ ಅಂದ್ರೆ ನಿಷ್ಕಾಮ ಕರ್ಮಗಳಿಂದ ಮಾತ್ರ ಸಾಧ್ಯ. ನೀವು ಯಾವುದು ಸಂಕಲ್ಪ ಇಟ್ಕೊಳ್ಳಾರ್ದ ನಾನು ದಾನ ಮಾಡ್ತೀನಿ ಅಂದ್ರೆ ದಾನ ಮಾಡ್ತೀನಿ ಅಂದ್ರೂ ಅನ್ಬಾರ್ದು. ನೀವು ಮಾಡ್ಬಿಡ್ರಿ, ಸುಮ್ಮ ಮಾಡ್ತೀನಿ ಅಂದ್ರೆ ಕೆಟ್ಟ್ರಿ, ಮಾಡೀನಿ ಅಂತ ಹೇಳಿದ್ರೆ ಇನ್ನೂ ಕೆಟ್ಟ.
ಇದು ವಿಷಯ ಪ್ರಸಂಗ ಬಂತು ಅಂತ ಒಂದು ಉದಾಹರಣೆ ಹೇಳ್ತೀನಿ ನಿಮ್ಗೆ. ಒಂದು ಕಥೆ ಅದು ಇದ್ರು ಮಾಡೀನಿ ಅಂತ ಹೇಳೋದು ಎಷ್ಟು ಕೆಟ್ಟ ಅಂತ. ಒಂದ್ಸರಿ ಏನಾಯ್ತು, ಈ ಇಂದ್ರ ಪದವಿ, ಇಂದ್ರ ರಾಜ, ಅವ ದೇವರಾಜ, ದೇವರಾಜೇಂದ್ರ ಅಂತ ಪ್ರಸಿದ್ಧ. ದೇವರಾಜ ಸೇವೆಮಾನ ಅಂತ ಬರ್ತದಲ್ಲ, ಕಾಲ ಭೈರವ ಅಷ್ಟ ದೇವರಾಜ ಸೇವೆಮಾನ. ದೇವರಾಜ ಅಂದ್ರೆ ಇಂದ್ರ, ಎಲ್ಲಾ ದೇವತೆಗಳಿಗೂ ಅವ. ಈಗ ನೀವು ಒಂದು ಉತ್ಕೃಷ್ಟವಾದ ಬಹಳ ಚಲೋ ಕರ್ಮಗಳನ್ನು ಮಾಡಿದ್ರೆ ನಿಮ್ಮ ಜನ್ಮ ಉತ್ತರ ಉತ್ಕೃಷ್ಟವಾಗಿ ಆಗ್ತದೆ, ಚಲೋ ಜನ್ಮ ಸಿಗ್ತದೆ. ಅದರೊಳಗ ಕಡಿ ಎಲ್ಲಿಗಂದ್ರೆ ಇಂದ್ರನ ಪದವಿನೂ ಸಿಗ್ತಿರ್ತದೆ ಅಂತ ಕರ್ಮಗಳನ್ನು ಮಾಡಿದ್ರೆ. ಅದೇನದ 100 ಅಶ್ವಮೇಧ ಯಾಗಗಳನ್ನ ಮಾಡಿದ್ರೆ ಇಂದ್ರ ಪದವಿ ಪ್ರಾಪ್ತಿ ಆಗ್ತದೆ ಅಂತದ ಶಾಸ್ತ್ರ. ನಹುಷ ರಾಜ, ಪ್ರಾಯಶಃ ನಹುಷ ರಾಜ ಇರ್ಬೋದು, ಅಥವಾ ಯಾವ ರಾಜ ನಮಗೆ ಹೆಸರು ಬರೋಬ್ಬರಿ ಗೊತ್ತಿಲ್ಲ. ಒಂದು ಪ್ರಕರಣ ಬರ್ತದೆ, ಏನಂದ್ರ ಅವ 100 ಅಶ್ವಮೇಧ ಯಾಗಗಳನ್ನು ಮಾಡ್ಬೋದು. ಇಂದ್ರನ್ಗ ಬುಕ್ಕು ಬುಕ್ಕೊಂಡ್ಲಿ ಕೂತು ಹೊಟ್ಯಾಗ ಕಡದ್ರು ಯಪ್ಪ ನನ್ ಬಂದ್ ಕಸ್ಕೋತ ನನ್ನ ಸ್ಥಾನ ಇರ್ತದೆ. ಅದಕ್ಕೆ ಅವ ಏನ್ ಮಾಡಿದ, ಅಲ್ಲಿ ಬೃಹಸ್ಪತಿಗಳಿದ್ರು ಅವ್ನ ಆಸ್ಥಾನ, ಅವ್ರಿಗೆ ಹೇಳಿದ್ನ. ಅವರು ನೀತಿಶಾಸ್ತ್ರ ಕುಶಲರು, ಅವ್ರು ಹೇಳಿದ್ರು ಇಲ್ಲ ಮತ್ ಹಿಂಗದ ಅನ್ಕೊಳ. ಅವ್ರು ಏನಂದ್ರು, ನಾನು ವ್ಯವಸ್ಥೆ ಮಾಡ್ತೀನಿ, 100 ಮಂದಿ ಕೊಡು ನನಗ. 100 ಮಂದಿ ಅದಕ್ಕೆ ನಿನ್ ಕೆಲಸ ಆಗ್ಬೇಕು ಬೇಡ, 100 ಮಂದಿ ಕೊಡು. ಸರಿ, 100 ಮಂದಿ ಕೊಟ್ಟು. ಅವಾಗ ಏನ್ ಮಾಡಿದ ಅವ ರಾಜ, ಎಲ್ಲಾ ಯಾಗಗಳನ್ನು ಮುಗಿಸಿ ಇಂದ್ರ ಲೋಕಕ್ಕೆ ನಾ ಹೋಗ್ತೀನಿ, ಈಗ ಪದವಿ ತಗೋತೀನಿ, ನಾನೇ ಇಂದ್ರ ಆಗ್ತೀನಿ ಅಂತ ಹೊರಡು. ಅಲ್ಲಿ ಹೋದ ತಕ್ಷಣ ಬಾಗಿಲ ಹತ್ರ ಬಂದ್ ಒಬ್ಬ ಇವ ಬೃಹಸ್ಪತಿ ಏನ್ ಹೇಳಿದ್ದ ಅಂದ್ರ, 100 ಮಂದಿ ಅವ ಬಂದಿಂದ ಹಿಡಿದು ಇಂದ್ರನ ಪೀಠದ ತನಕ 100 ಮಂದಿ ಸಾಲ ನಿಲ್ಲಿರ್ಲಿ. ನಿಮ್ ಕೆಲಸ ಏನಂತಂದ್ರೆ ನೀವ್ ಎದಕ್ ಬಂದಿರಿ ಅಂತ ಇಷ್ಟ ಕೇಳೋದು, ಬೇರೆ ಏನಿಲ್ಲ. ಅವ ಹೋದ ದ್ವಾರಕ ಒಬ್ಬನಿದೆ, ನೀವ್ ಇಲ್ಲಾಕ್ ಬಂದ್ರಿ? 100 ಅಶ್ವಮೇಧ ಯಾರು ಮಾಡಿದ್ಲೆ ನಾನು ತಡಿತೆ. ಹೋಗ್ರಿ ಮುಂದೆ. ಒಂದ ಎರಡನೇ ದೌಡ ನೀವ್ ಯಾಕೆ ಬಂದಿರಿ ಮತ್ತದ. ಯಾವಾಗ 99 ಜನರು ದಾಟ್ತಾನಲ್ಲ, ಒಬ್ಬೊಬ್ಬರಿಗೆ ನಾ 100 ಯಾಗ ಮಾಡಿದಾಗ ಒಂದೊಂದು ಯಾಗ ಪುಣ್ಯ ಕಳ್ಕೊತ ಹೊಂಟ. 100ನೇದವ ಇಂದ್ರನೇ ಇಲ್ಲ, ಎದಕ್ ಬಂದಿ ಅಂತ ಇಂದ್ರನು ಕೇಳಬೇಕ. ನೀನ್ ಪದವಿ ತಗೊಳಕ್ ಬಂದಿ ಮಕ್ಕಳು ಹೋಗು ವಾಪಸ್, ಯಾಕಂದ್ರೆ ನೀನ್ 100 ಯಾಗ ಮಾಡಿದ್ದಿ, 100 ಸಲ ಹೇಳ್ಕೊಂಡಿ ನಾ ಕೊಟ್ಟಿನಿ ಅಂತ, ಇಷ್ಟು ಫಲ ಹೋಗ್ತೀನಿ. ಅದಕ್ಕೆ ಏನದ ಶ್ಲೋಕ, ಕರ್ಮನಾಶ ಜಲಸ್ಪರ್ಶ ಕರತೋಯ ವಿಲಂಘನ ಗಂಡಕಿ ಬಾಹುತರಣ ಧರ್ಮ ಕ್ಷರತಿ ಕೀರ್ತನ. ಅಂದ್ರೆ ಒಂದ್ ಕರ್ಮನಾಶ ಅಂತ ನದಿ ಅದ, ಈ ಇಂದೋರದ ಹತ್ರ ಬರ್ತದ. ಅಲ್ಲಿ ಆ ನದಿ ನೀರು ಮುಟ್ಟಿದ್ರು ಪಾಪ ಪುಣ್ಯ ಕ್ಷಯ ಆಗ್ತದ, ಪುಣ್ಯ ಹೋಗ್ಬಿಡ್ತದ ಹೇಳ್ತಾರ. ಹಂಗಲ್ಲ, ಅಂದ್ರೆ ಸ್ವಲ್ಪ ಕಡಿಮೆ ಆಗ್ತದ ಅಂತ ಅಭಿಪ್ರಾಯ, ಸ್ವಲ್ಪ ಕಡಿಮೆ ಆಗ್ತದೆ. ಏನು ಮುಟ್ಟಿದ ತಕ್ಷಣ ಮಾಡಿದ್ದೆಲ್ಲ ಪಾಪ ಹೋಗ್ತದ, ಪುಣ್ಯ ಹೋಗ್ತದ ಅಂತ ಅರ್ಥಲ್ಲ. ಕರತೋಯ ಅಂತ ಒಂದು ನದಿ ಅದ, ಅದನ್ನು ಉಲ್ಲಂಘನೆ ಮಾಡ್ಬೇಕು. ಆ ತರದವ್ರು ಅಲ್ಲೇ ಇಲ್ಲೇನವ್ರು ಇಲ್ಲೇ ಹಿಂಗ ಇರ್ತಿತ್ತು ಮೊದ್ಲು. ಈಗ ಅದ್ರದ್ದು ಹೆಂಗದ ವಾತಾವರಣ ಗೊತ್ತಿಲ್ಲ, ಹಿಂದಿನ ಕಾಲದೊಳಗಿತ್ತಂಗ. ಗಂಡಕಿ ನದಿ ಏನ್ ನೇಪಾಳದೊಳಗದ, ಅಲ್ಲಿ ಈಜಬಾರ್ದು. ನೀವು ಬಾಹುತರಣ ಅಂತ ಮಾಡಿದ್ರೆ ಅಲ್ಲಿ ಪುಣ್ಯ ಕ್ಷಯ ಆಗ್ತದೆ, ಪಾಪ ಬರ್ತದ ಅಂತಲ್ಲ, ಮಾಡಿದ್ರೆ ಪುಣ್ಯ ಹೋಗ್ತದೆ. ಮತ್ತ ಧರ್ಮ ಕ್ಷರತಿ ಕೀರ್ತನ, ಒಂದ್ಸರಿ ಹೇಳಿದ್ರಿ ಮುಗಿತು, ನಾ ಇಷ್ಟು ಮಾಡೀನಿ, ನಾ ಅಷ್ಟು ಕೊಟ್ಟಿನಿ, ನಾ ಇಷ್ಟು ಕೊಟ್ಟಿನಿ ಅನ್ಕೋತ ಹೋದ್ರಿ. ನೀವು ಕೊಟ್ಟದ್ದೆಲ್ಲ ಒಳ ಮುಂಚೆ ತೊಳೆದಂಗ ಹೋದ್ ಹೇಳ್ಕೋಬಾರ್ದು. ಅದಕ್ಕೆ ಯಾಕೆ ಗುಪ್ತವಾಗಿರ್ಬೇಕು ಅನುಷ್ಠಾನಗಳನ್ನ. ನಾವು ಏನ ಮಾಡಿದ್ರು ಆಯ್ತು ಯಥಾಶಕ್ತಿ ಮಾಡಿವಪ್ಪ, ಇಷ್ಟು ಮಾಡಿ ಮುಗಿಸ್ಬಿಡ್ರಿ. ಅದು ಹೇಳ್ಕೋತ ಹೊಂಟ್ರಿ ಅಂತಂದ್ರೆ ಕೆಡ್ಲಿಕ್ಕೆ ಶುರು ಆಗ್ತದೆ. ಯಾಕಂದ್ರೆ ನಮ್ಗೆ ಅಭಿಮಾನ ಹುಡ್ತದ, ಅಹಂಕಾರ ಹುಡ್ತದ, ಅವು ಹೇಳ್ಕೋಬೇಕಂತ ಅನಿಸ್ತದೆ. ಇನ್ನು ಪ್ರಸಿದ್ಧಿ ಅನ್ನೋದು ಬಹಳ ಹುಚ್ಚದು, ಕೆಟ್ಟದು. ಆ ಕೆಟ್ಟ ಪ್ರಸಿದ್ಧಿ ಅನ್ನೋದು ಒಂದ್ಸಲ ಬಂತು ಅಂದ್ರೆ ಮತ್ತೆ ಹಂಗೆ ಬೆಳ್ಕೋದು ಇರ್ಲಿ. ಅಂದ್ರೆ ಏನಾಗ್ತಂದ್ರ ಈ ಪುಣ್ಯ ಅನ್ನೋದು ಏನದನೋ, ಈ ಪುಣ್ಯ ಹೆಂಗೆ ಜಾಸ್ತಿ ಆಗ್ತದ ಹಂಗೆ ಒಳ್ಳೆ ಜನ್ಮಗಳು ಸಿಗ್ತಾವ. ಈಗ ಆತ್ಮನ ಬಗ್ಗೆ ನಾನು ಇದು ಮಾಡಿ ಇಲ್ಲಿಂದ ಹೆಂಗೆ ಸಂಬಂಧ ತಗೊಂಡು ಹೋಗ್ತೀನಿ ಅಂತಂದ್ರೆ, ಸ್ವರ್ಗ ಅನ್ನೋದು ಬಂತು. ಈಗ ನಾವು ಸ್ವರ್ಗವಾಸಿ ಅಂತ ಹೆಸರಾಗ್ತಾವ ಸತ್ ಮೇಲೆ. ಗೊತ್ತಂದ್ರೆ ನಿಮ್ಗೆ ಯಾರು ಸ್ವರ್ಗಕ್ಕೆ ಹೋಗಿರ್ತಾರ, ನರಕಕ್ಕೆ ಹೋಗಿರ್ಬೋದು ಅವರು. ನೀವೆಲ್ಲರೂ ಸ್ವರ್ಗವಾಸಿ ಅಂತ ಯಾಕೆ ಹೇಳ್ತೀರಿ? ನಿಮ್ ಭಾವನಾ. ಅವರು ಒಳ್ಳೆ ಕೆಲಸಗಳನ್ನ ಮಾಡಿರ್ತಾರ, ಅದಕ್ಕೆ ಒಳ್ಳೆ ಗತಿ ಸಿಗ್ತದ ಅನ್ನೋ ಕಾರಣದಿಂದ ಸ್ವರ್ಗವಾಸ. ಬ್ರಹ್ಮೀಭೂತ ಅಂತ ನಾವು ಗುರುಗಳಿಗೆ ಎಲ್ಲಾ ಗುರುಗಳಿಗೂ ಹೇಳಿರ್ತೀವಿ. ನಮಗ ಗೊತ್ತಿಲ್ಲ ಅವ್ರು ಬ್ರಹ್ಮೀಭೂತರಾಗ್ಯಾರಲ್ಲ, ಆದ್ರೆ ಅವರ ಒಂದು ಜೀವನ ಚರಿತ್ರೆಯನ್ನ, ವೃತ್ತಾಂತವನ್ನು ಗಮನಿಸಿದಾಗ ಎಲ್ಲಾ ಲಕ್ಷಣಗಳು ಅವ್ರು ಬ್ರಹ್ಮೀಭೂತ, ಅದಕ್ಕೆ ಅವ್ರು ಬ್ರಹ್ಮೀಭೂತ ಅನ್ನೋದೊಂದು ನಮ್ಮ ತಾರ್ಕಿಕ ಅನುಮಾನ ಅಷ್ಟೊಳಗೆ ನಾವು ಕಂಡಿಲ್ಲ. ಅದಕ್ಕೆ ಅವರ ಅದೇ ಶಾಸ್ತ್ರ ಏನ್ ಹೇಳಿರ್ತದೆ ಅಂದ್ರೆ, ನೀವು ಈ ರೀತಿಯಾಗಿದ್ರೆ ನೀವು ಬ್ರಹ್ಮನಿಷ್ಠ ಆಗ್ತೀರಿ ಅಂತ ಶಾಸ್ತ್ರ ಹೇಳಿದ್ರೆ. ಹಂಗಿದ್ರೆ ಅವರು ಎಲ್ಲಾ ಸ್ವಾಮಿಗಳು ಕೂಡ ನಾವು ಯಾಕೆ ಅವ್ರು ನತಮಸ್ತಕರಾಗ್ತೀವಿ ಅಂತಂದ್ರೆ, ಅವರು ಶಾಸ್ತ್ರದಿಂದ ಹೇಳಲ್ಪಟ್ಟಿರುವಂತಹ ಆ ವಿಧಾನಗಳನ್ನ ಮಾಡ್ಕೋತಾ ಇದ್ದಾರೆ. ಸರಿ ಇರ್ಲಿ. ಈ ಪುಣ್ಯದ ಬಗ್ಗೆ, ಸ್ವರ್ಗದ ಬಗ್ಗೆ ಬಂತು. ಈಗ ಸ್ವರ್ಗ ಅನ್ನೋ ಪರಿಕಲ್ಪನೆ ಯಾರಿಗೆ ಏನದ? ಸ್ವರ್ಗ ಅಂದ್ರೆ ಏನ್ ತಿಳ್ಕೊಂಡ್ರಿ ನೀವೆಲ್ಲ? ಒಂದು ಲೋಕ, ಸುಖ
ಸುಖ ಸುಖ ಅಂತಂದ್ರೆ ಮತ್ತೆ ನಾವು ಈ ಸುಖ ಅಂತ ಹೇಳಿದ್ರು ಅರ್ಥ ಸತ್ಯದ, ನಾನು ಮುಂದೆ ಹೇಳ್ತೀನಿ ಅದನ್ನ, ಅರ್ಥ ಬರೋಬ್ಬರಿ ಉತ್ತರ ಅದು. ಮತ್ತೆ ಈ ಯಾಕೆ ನಾವು ಸ್ವರ್ಗವಾಸಿಗಳಲ್ಲ? ಸುಖ ಅಂದ್ರೆ ಈಗೂ ಸುಖ ಅದ ನಮ್ಗೆ. ಸುಖ ಅಂತಂದ್ರೆ ಸ್ವರ್ಗ ಅಂತ ಹೋಗ್ರಿ. ನಾವು ಈಗ ಸುಖಿಗಳಂದ್ರೆ ನಾವು ಸ್ವರ್ಗವಾಸಿಗಳು ಅಂತ ಅರ್ಥ. ನಾವಂತ ಸ್ವರ್ಗವಾಸಿ ಇವರು ಅಂತ ಹಿಂಗೆ ಪರಿಚಯ ಮಾಡಿಸ್ಕೊಳ್ಳೋದಿಲ್ಲ. ಸ್ವರ್ಗ ಅಂದ್ರೆ ಏನು? ಒಂದು ಲೋಕ ಅಂತ ತಿಳ್ಕೊಂಡಿರಿ. ಸಾಮಾನ್ಯ ಈ ಪಿಕ್ಚರ್ ಒಳಗೆ ತಿಳ್ಕೊಂಡು ಹಂಗ ಇದೇನಾಗಿದೆ ರೀ, ಒಂದು ಈ ವೈದೇಶಿಕರ ಒಂದು ಕುಜಾಲದಿಂದ ಹೆಂಗಾಗಿದಂದ್ರೆ ಏನನ್ನ ನಾವು ತೋರಿಸ್ತೀವಿ ಅದ ಕರೆ ತಿಳ್ಕೊಂಡ್ಬಿಡ್ತೀವಿ. ಅದ್ರ ಹಿಂದೆ ನಾವು ಹೋಗಂಗಿಲ್ಲ. ಮಹಾಭಾರತ ಏನ್ ಸೀರಿಯಲ್ ಒಳಗೆ ಬರ್ತದೆ ಹಂಗ ಪ್ರಕರಣ ಅಂತ ತಿಳ್ಕೊತೀವಿ. ಆದ್ರೆ ವಾಸ್ತವಿಕವಾಗಿ ಮಹಾಭಾರತದೊಳಗೆ ಏನ್ ಹೇಳ್ಯಾರ ವಾಲ್ಮೀಕಿಗಳು ಇವರಾಗಿರ್ಬೋದು, ಯಾವ ಋಷಿಗಳು ಏನ್ ರಾಮಾಯಣದೊಳಗಾಗ್ಲಿ ಮಹಾಭಾರತದೊಳಗಾಗ್ಲಿ ಯಾವ ಇದ್ರೊಳಗೆ ಏನ್ ಪ್ರಕರಣ ಬರ್ತಾವ ನಾವು ಓದಂಗಿಲ್ಲ. ಮೂಲ ಶ್ಲೋಕಗಳನ್ನು ಓದಂಗಿಲ್ಲ. ಏನು ತೋರಿಸ್ತಾರ ನಂಬಿ ಬಿಡ್ತೀವಿ. ಇದು ನಮ್ಮ ಆಗುತ್ತಾವ, ಅದು ಮಾಡಬಾರ್ದು. ಈಗ ಹಂಗ ಸ್ವರ್ಗ ಅಂದ ತಕ್ಷಣ ಏನು ಎಲ್ಲಾ ಕಡೆ ಹಿಂಗ ಮಾಡ ಮೇಘ ಎಲ್ಲ ಅಂತಾವ, ಋಷಿಗಳು ಹಿಂಗ ತಪಸ್ ಮಾಡ್ತಿರ್ತಾರೆ ತೋರಿಸ್ತಾರೆ. ವಾಸ್ತವಿಕವಾಗಿ ಸ್ವರ್ಗ ಅನ್ನೋ ಕಾನ್ಸೆಪ್ಟ್ ಹೆಂಗ ನೀವು ಜನರಿಗೆ ಮನವರಿಕೆ ಮಾಡ್ಕೊಡ್ಬೇಕು ಅದ್ರ ಬಗ್ಗೆ. ಸ್ವರ್ಗ ಅನ್ನೋದು ಮರಣ ನಂತರ ಹೋಗುದು ಹೌದು, ಮರಣ ನಂತರ ಹೋಗೋ ಸ್ವರ್ಗ ನರಕನೂ ಆಗಿರ್ತೀವಿ. ನಾವಿಗೆ ಈಗ ನಮಗೆ ಅನುಗುಣವಾಗಿನ ನಾವು ಹೋಗ್ತೀವಿ ಸ್ವರ್ಗಕ್ಕೆ ನರಕ. ಆದ್ರೆ ನನ್ನ ಕಾನ್ಸೆಪ್ಟ್ ಏನಂದ್ರೆ ಸ್ವರ್ಗ ಅನ್ನೋದನ್ನ ನಾವು ತಿಳಿಸ್ಕೊಡ್ಬೇಕಾಗಿದೆ. ಈಗ ನಾವು ಟೀಚರ್ ಅಂದ್ರೆ ಸ್ಟೂಡೆಂಟ್ ಹೆಂಗ್ ತಿಳಿಸ್ಕೊಡ್ತೀವಿ ಹಂಗ ಸ್ವರ್ಗದ ಒಂದು ಪರಿಕಲ್ಪನೆ ಬೇಕಲ್ಲ ನಮ್ಗೆ. ಸ್ವರ್ಗ ಅಂದ ತಕ್ಷಣ ಸೀರಿಯಲ್ ಒಳಗೆ ಸಿನಿಮಾ ನೋಡಿದ್ದೆ ಸ್ವರ್ಗ ನಿಮ್ಗೆ ಎದ್ರಿಗೆ ಬರ್ತದ ಅಂತ ಬೇರೆ ಏನು ಬರಂಗಿಲ್ಲ. ಬಟ್ ಆ ಸ್ವರ್ಗ ನಮ್ಮ ಸ್ವರ್ಗ ಅಲ್ಲಲ್ಲ, ಶಾಸ್ತ್ರ ಹೇಳಿರೋ ಸ್ವರ್ಗ ಅದಲ್ಲ. ಸ್ವರ್ಗ ಅಂತಂದ್ರೆ ಸುಖ, ಅದು ಬರೋಬ್ಬರಿ. ಎಂಥ ಸುಖ ಅದನ್ನ ಅಲ್ಲೇದ. ಇದಕ್ಕೆ ನಾನು ಸ್ವಲ್ಪ ಮತ್ತೆ ಚರ್ಚೆ ಮಾಡ್ತೀನಿ. ಈಗ ನಂದು ಒಂದು ಪ್ರಶ್ನೆ ಇದೆ ಎಲ್ಲರಿಗೂ. ನೀವು ಎಲ್ಲಾರು ಯಾವುದೇ ಒಂದು ಕೆಲಸವನ್ನು ಮಾಡ್ತಿರ್ತೀರಿ, ಏನಾಗಿರ್ತೀರಿ, ಅದ್ರೊಳಗೆ ಇಲ್ಲಿ ಕೂತವ್ರು ಎಲ್ಲರಿಗೂ ಬೇಕಾಗಿರೋ ಒಂದು ವಸ್ತು ಹೇಳ್ಬೇಕು. ನಾನು ಯಾರು ಹೇಳಿ ಹೌದು ಸುಖ ಅಂತೀರಿ ಖರೆ, ಅದು ಬರೋಬ್ಬರಿ, ಉತ್ತರ ಬರೋಬ್ಬರಿ. ಆದ್ರೆ ಮತ್ತೆ ಸುಖನ ಬೇಕಾಗಿದ್ರೆ ಒಬ್ಬ ಗಾಡಿ ಯಾಕೆ ತಗೋಬೇಕು, ಒಬ್ಬ ಬಂಗಾರ ಯಾಕೆ ತಗೋಬೇಕು? ಡೆಫಿನೇಷನ್ ಎಲ್ಲ ಬೇರೆ ಬೇರೆ. ಹಾ, ಅಂದ್ರೆ ಈಗ ಏನಾಗಿರ್ತದ, ಉತ್ತರ ಬರೋಬ್ಬರಿ ಅದ. ಅದನ್ನ ನಾವು ಹೆಂಗ್ ತಗೊಂಡು ಹೋಗ್ಬೇಕು ಅಂತಂದ್ರೆ ಒಬ್ಬವಂಗ ಭೂಮಿ ಬೇಕು, ಒಬ್ಬವಂಗ ಬಂಗಾರ ಬೇಕು, ಒಬ್ಬವಂಗ ಮಕ್ಕಳು ಬೇಕು, ಒಬ್ಬವಂಗ ಮನಿ ಬೇಕು. ಎಲ್ಲಾದ್ರೂ ಕಾಮನ್ ಏನದ? ಬೇಕು. ಬೇಕು ಅನ್ನೋದು ಕಾಮನ್. ಆದ್ರೆ ಹಿಂದೇನದಲ್ಲ, ಬೇಕು ಅನ್ನೋದ್ರ ಹಿಂದೇನದಲ್ಲ, ಅದು ಬೇಕಾಗಿರೋ ಬೇಕು. ಅದು ಸಾಧನಗಳು. ನೀವು ಬಂಗಾರದಿಂದ ನಮ್ಗೆ ಸುಖ ಸಿಗ್ತದಂದ್ರ ನೀವು ಬಂಗಾರ ಬೇಕು ಅಂತೀರಿ. ನಮ್ಗ ಪುತ್ರ ಪೌತ್ರಾದಿ ಸಂತತಿಯಿಂದ ನಮ್ಗೆ ಸುಖ ಸಿಗ್ತದೆ. ಬೇಕು ಅನ್ನೋ ವಸ್ತು ಏನದಲ್ಲ ಅದು ಕಾಮನ್ ಅದ ಎಲ್ಲಾರ ಹತ್ರ, ಅದನ್ನ ಲಕ್ಷ್ಯ ಇಟ್ಟು. ಇದು ಸುಖ. ಅರ್ಥಾತ್ ಏನು ಅಂದ್ರೆ ಪ್ರತಿಯೊಬ್ಬ ಮನುಷ್ಯ ಸುಖಕ್ಕೋಸ್ಕರನೇ ಬಾಳ್ಲಿರುತ್ತಾನೆ, ಬೇರೆ ಏನು ಇಲ್ಲ. ನಮಗ ಸುಖ ಬೇಕು, ಅದು ಹೆಂಗ ಸಿಗ್ತದ ಅಂದ್ರೆ ಒಂದಿಷ್ಟು ಮಂದಿ ಹಿಂಗ್ ಸಿಗ್ತದ, ಒಂದಿಷ್ಟು ಮಂದಿ ಚಾಟಾಡ್ಬೋದು ಸಿಗ್ತದೆ. ಅದನ್ನ ಮಾಡ್ತಾರ ಅವ್ರ ಕೆಲಸ. ಲೋಕಸಿದ್ಧಿ ಇರೋದಿಲ್ಲ. ನಾನು ಹೇಳಿದ್ರೆ ಅದ ನಮ್ಗೆ ಅದರಿಂದ ಸುಖ ಸಿಗ್ತದ, ನಾವು ಮಾಡ್ತೀವಿ. ಸರಿ ತಪ್ಪು ನಮ್ಗೆ ಗೊತ್ತಿಲ್ಲ, ಗೊತ್ತಿದ್ರು ನಾವು ಮಾಡ್ತೀವಿ. ಇದು ಒಂದ ಸರಿ. ಇಷ್ಟ ಸರಿ. ನಾನೀಗ ಹೇಳ್ತೀನಿ, ಸುಖ ಅನ್ನೋದು ನಿಮ್ಗೆ ಎಲ್ಲರಿಗೂ ಬೇಕು ಅದ. ಅಷ್ಟಕ್ಕೆ ನಿಲ್ತೀರ ನೀವು? ಅಷ್ಟಕ್ಕೆ ನಿಲ್ತೀರ ಅಂದ್ರೆ ಎಲ್ಲಾ ಸುಖ ಸಿಕ್ಕಾವ ನಿಮ್ಗೆ ಅಂತ ತಿಳ್ಬೋದು. ಇನ್ನೂ ಒಂದು ವಸ್ತು ಅದ ಅದ್ರ ಜೊತೆಗೆ. ಅಲ್ಲಿ ಇನ್ನೂ ಬೇಕು ಅನ್ನೋದು ಬಿಟ್ಬಿಡ್ರಿ ನೀವು. ಸ್ವಲ್ಪ ಜಾಸ್ತಿ ಬೇಕು ಅನ್ನೋದು ಒಂದು ಭಾಗ ಆತ. ಈಗ ನಾನು ನಿಮ್ಗೆ ಹೇಳ್ತೀನಿ ಉದಾಹರಣಾರ್ಥವಾಗಿ, ನಿಮಗ ಈಗ ಚಲೋ ದುಡ್ಡು ಬರ್ಲಿಕ್ಕೆ ಆದ್ರೆ ಹಂಗ ಹೊಂಟದ ವಾಪಸ್. ಈಗ ಸುಖದಿಂದ ಇದ್ದಿರೋ ದುಃಖದಿಂದ ಇದ್ದಿರೋ, ಯಾಕಂದ್ರೆ ಸುಖ ಅದ ನಿಮ್ ಹತ್ರ ಈಗ ಬರ್ಲಿಕ್ಕೆ ದುಡ್ಡು, ಮತ್ತೆ ಯಾಕೆ ನಿಮ್ಗೆ ದುಃಖ ಆಗ್ಲಿಕ್ಕದ? ಮತ್ತೆ ಬರೀ ಸುಖ ಒಂದ ಸಾಕ ನಿಮಗ? ಶಾಶ್ವತನೂ ಬೇಡ, ದುಃಖ ಇರಬಾರ್ದು, ದುಃಖ ರಹಿತ ಸುಖ. ದುಃಖ ಇಲ್ಲದೆ ಕೇವಲ ಸುಖ ಅದ ಅಂತಂದ್ರೆ ಅದು ಸ್ವರ್ಗ. ಶಾಶ್ವತ ಅಂತ ಅನ್ಬಾಡ್ರಿ, ಶಾಶ್ವತ ಅಂತ ಸ್ವರ್ಗ ಸುಖ ಅದನ್ನ ಹೇಳ್ತೀವಿ. ಲವಲೇಶದ ಸಂಪರ್ಕವೂ ಇಲ್ಲದೆ ಕೇವಲ ಸುಖವನ್ನ ನಾವು ಅನುಭವಿಸ್ತೀವಿ ಅಂದ್ರೆ ಅದು ಸ್ವರ್ಗ ಅಂತ ಅರ್ಥ. ಈಗ ನಾವು ಯಾಕೆ ಸ್ವರ್ಗವಾಸಿಗಳಲ್ಲ? ನಮ್ಗೆ ದುಃಖದ ಅದೇ. ಎರಡು ವಿಷಯಗಳನ್ನ ನಾವು ಇದಕ್ಕೆ ಪುರುಷಾರ್ಥ ಅಂತ ಹೆಸರು. ಪುರುಷಾರ್ಥ ಅಂದ್ರೆ ನಾವು ಧರ್ಮಾರ್ಥ ಕಾಮ ಮೋಕ್ಷಾಖ್ಯ ಚತುರ್ವಿಧ ಪುರುಷಾರ್ಥೇಶು ಅಂತೀವಲ್ಲ, ಅಲ್ಲೇ ವಾಸ್ತವಿಕವಾಗಿ ಶಾಸ್ತ್ರದ ಪುರುಷಾರ್ಥ ಅಂದ್ರೆ ಎರಡ, ಒಂದು ಸುಖ, ಒಂದು ದುಃಖಾಭಾವ. ಬೇಕಾದ ತಿಪ್ಪಲಾಗ ಹಾಕ್ರಿ ನೀವು, ಬೇಕಾದ ಸಂಶೋಧನೆ ಮಾಡ್ರಿ, ಕಡೀಗಿ ಎರಡಕ್ಕನ ಮನುಷ್ಯಗಳು ನನಗೆ ಸುಖ ಬೇಕು ದುಃಖ ಬೇಡ, ಇದನ್ ಬಿಟ್ಟು ಬೇರೆ ಏನದ್ರಿ, ಇದನ್ ಬಿಟ್ಟು ತೋರಿಸ್ಕೊಡ್ರಿ ನೀವು, ಇದನ್ ಬಿಟ್ಟು ಇನ್ನೊಂದು ಅದ ಅಂತ ತೋರಿಸ್ಕೊಡ್ರಿ. ಏನದು ನೀವೊಂದು ಮಿಡ್ಲು ಅಂತ ಏನೋ ಇರ್ಬೇಕ್ರಿ, ಇಲ್ರಿ ಸುಖನೂ ಇಲ್ಲ ದುಃಖ ಇಲ್ಲ ಅಂದ್ರೆ ದುಃಖಾಭಾವ ಬಂದದ. ಮತ್ತಲ್ಲಿ
ದುಃಖಾಭಾವ ಬಂದ್ರ ಅರ್ಧ ಸುಖ ಸಿಕ್ಕಂಗಾರ ನಿಮಗೆ. ಆದ್ರೆ ಈಗ ನಾವಂತೀವಿ ನನ್ನ ಕಡೆ ಲೋನ್ ಇಲ್ಲ, ಅದರ ಇನ್ಕಮೂ ಇಲ್ಲ, ಅವ ಏನಾದ ಈಗ ದುಃಖ ಇಲ್ಲ, ಅವಾಗ ಇನ್ಕಮ್ ಇಲ್ಲ ಅಂದ್ರೆ ಸುಖನೂ ಇಲ್ಲ, ಮತ್ತೆ ಅವನು ಸುಖಿಯಿಂದ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಎರಡು ಕಡೆ ಎರಡು ಟ್ರ್ಯಾಕ್. ನಮಗ ಒಂದು ಸುಖದಿಂದ ಇರೋದು ಒಂದು ಟ್ರ್ಯಾಕ್ ಬರ್ತದ, ಅದ್ರ ಜೊತೆಗೆ ದುಃಖ ಇರಬಾರದು ಅನ್ನೋದನ್ನು ನಾವು ತಿಳ್ಕೊಬೇಕು. ಅದಕ್ಕ ದುಃಖ ಅಸಂಭಿನ್ನ ಸ್ವರ್ಗ ಶಬ್ದಕ್ಕ ದುಃಖ ಇಲ್ಲದೇ ಇರೋ ಸುಖ ಯಾವಾಗ ನಮ್ಗೆ ಸಿಗ್ತದಲ್ಲ ಅವಾಗ ನಾವು ಸ್ವರ್ಗವಾಸಿಗಳು. ಆ ಸ್ವರ್ಗದ ಅದಕ್ಕೆ ನಾವಿಲ್ಲಿ ಒಳ್ಳೆ ಕರ್ಮಗಳನ್ನು ಮಾಡಬೇಕು. ಇಲ್ಲಿ ಪಾಪಗಳನ್ನು ಅನುಭವಿಸಿ ಕೇವಲ ಸುಖ ಉಪಭೋಗ ಮಾಡಿದ್ರೆ ಸ್ವರ್ಗ ಸರಿ. ಹಂಗಂದ್ರೆ ಸ್ವರ್ಗದ ಫೈನಲ್ ಅಲ್ಲೇ ಅಲ್ರಿ, ಸ್ವರ್ಗವಾಸ ಅಂತಂದ್ರೆ ಮುಗಿತನು ಇಲ್ಲ. ಯಾಕ? ಕ್ಷೀಣೆ ಪುಣ್ಯ ಮತ್ತೆ ಲೋಕ. ಅಂದ್ರೆ ಏನು? ನಿಮ್ ಬ್ಯಾಂಕ್ ಒಳಗ ಇದ್ದಂಗ ಎಫ್ ಡಿ ಇದ್ದಂಗ, ಎಲ್ಲಿ ತನಕ ಎಫ್ ಡಿ ತನಕ ಇಂಟ್ರೆಸ್ಟ್ ಬರ್ತಿರ್ತದ. ಎಫ್ ಡಿ ಮುಗಿತಂದ್ರೆ ಬಂದ್. ಹಂಗ ನಿಮ್ ಪುಣ್ಯ ಇರೋ ತನಕ ಸ್ವರ್ಗವಾಸ. ಪುಣ್ಯ ಮುಗೀತು ಅಂತಂದ್ರೆ ಮತ್ ವಾಪಸ್ ಒಂದು ಶರೀರವನ್ನು ನೋಡ್ಕೊಂಡು ಗರ್ಭ ಶರೀರದೊಳಗೆ ಹೊಳಕು ಮತ್ತೆ ಇದ ಸಂಸಾರದೊಳಗೆ ಬೀಳುತ್ತೆ. ಮತ್ತಿದು ಶಾಶ್ವತ ಅಲ್ರಿ, ಶಾಶ್ವತ ಅಲ್ಲ. ಮತ್ತೆ ಶಾಶ್ವತ ವಸ್ತುವನ್ನು ಪಡೆಯಂತ ಶಾಸ್ತ್ರ ಹೇಳಿರ್ತದೆ ನಮ್ಗೆ. ಎಂಥ ಅದರ ಒಂದು ಪ್ರಾಪ್ತಿಯಾದ ನಂತರ ಮತ್ತೆ ನನಗೆ ಜನ್ಮ ಮರಣ ಅನ್ನೋ ಬಂಧ ಇಲ್ಲವೋ ಅಂಥ ವಸ್ತು ನನಗೆ ಬೇಕು, ಅದು ಮೋಕ್ಷ ಅಂದ್ರೆ ಸ್ವರ್ಗ. ನೋಡ್ರಿ, ನಾನು ಯಾವ ವಿಷಯಗಳನ್ನು ಹೇಳಿದೆ ಅಂದ್ರೆ ಆತ್ಮ ಅಂತ ಹೇಳಿದೆ, ಶುದ್ಧವಾದ ಆತ್ಮನ ಸ್ವರೂಪ ತಿಳ್ಕೋಬೇಕು, ಅದರಿಂದ ಮೋಕ್ಷ ಸಾಧ್ಯದ. ನಡುವ ಸ್ವರ್ಗ ಅನ್ನೋ ಕಾನ್ಸೆಪ್ಟ್ ಎದಕ್ಕೆ ಬಂತು ಅಂದ್ರೆ ಸ್ವರ್ಗದ ಮೋಕ್ಷ ಅನ್ನೋ ಭ್ರಮ ನಮಗೆ ಇರ್ತಿರ್ತದೆ. ನಾವು ಸ್ವರ್ಗದೊಳಗೆ ಹೋಗ್ಬಿಟ್ರೆ ಮುಗಿದ್ಪಾ ಅಂತ. ಇಲ್ಲ, ತಪ್ಪು ಕಲ್ಪನೆ. ಎಷ್ಟೋ ಜನ ನೀವೊಳಗೆ ನಿಮ್ಮೊಳಗೇನೆ ಇರ್ಬೋದು, ನೀವು ಸ್ವರ್ಗಕ್ಕೆ ಹೋಗಿ ಬಂದಿರ್ಬೋದು, ನಿಮ್ಗೆ ಗೊತ್ತಿರಂಗಿಲ್ಲ. ಪೂರ್ವ ಜನ್ಮದ ನಿಮಗೆ ಸ್ಮರಣೆ ಇರಲಾರದೇ ಇರೋ ಕಾರಣ ಸ್ವರ್ಗವಾಸಕ್ಕೆ ಹೋಗಿ ಸ್ವಲ್ಪ ಈಗ ನೋಡ್ರಿ 7 ತಿಂಗಳ 8 ತಿಂಗಳ ಗರ್ಭದೊಳಗೆ ಶಿಶುಗಳು ಮರಣವನ್ನು ಹೊಂದುತ್ತಾವ. ಯಾಕೆ ಹೊಂದುತ್ತಾವು? ಅಷ್ಟ ಪ್ರಾರಬ್ಧ ತಗೊಂಡು ಬಂದಿರ್ತಾವ. 7 ಜನ್ಮ 7 ತಿಂಗಳು ಮಾತೃಗರ್ಭ ಶಯನವನ್ನ ಮಾಡಬೇಕು, ಅಷ್ಟ ಇರ್ತದ, ಅಷ್ಟ ಇರ್ತದ. ಹಂಗ ನಿಮಗ 1 ವರ್ಷ 2 ವರ್ಷ ಅಂದ್ರೆ ನಾವು ನಮ್ಮ ಲೆಕ್ಕ ಹಾಕ್ತಿವಿ. ಕರ್ಮದ ಅನುಗುಣವಾಗಿ ಇಷ್ಟ ಕಾಲ ಸ್ವರ್ಗದ ಕಾಲ ಅಂತ ಇರ್ತದೆ, ಅದು ಮುಗಿಸ್ಕೊಂಡು ಬಂದಿರ್ತೀವಿ ನಾವು. ಮತ್ತೆ ನೀವು ವಾಪಸ್ ಯಾವಾಗ ಬರಂಗಿಲ್ಲ ಅಂತಂದ್ರೆ ನಿಮಗ ಈ ನಮಗೆ ಜನ್ಮ ಎದಕ್ಕಾಗ್ತದ? ನಮ್ಮ ಜನ್ಮ ಎದಕ್ಕಾಗ್ತದೆ? ಕರ್ಮಗಳಿಂದ ಆಗ್ತದೆ. ನಾವು ಮಾಡಿರೋ ಕರ್ಮಗಳನ್ನ ಅನುಭವಿಸ್ಲಿಕ್ಕೆ ನಮ್ಮ ಜನ್ಮ ಆಗ್ತದೆ. ಮತ್ತೆ ಈಗ ಜನ್ಮ ಬೇಡ ಅಂದ್ರೆ ಏನ್ ಮಾಡ್ಬೇಕು? ಸರಳದಲ್ಲ, ಏನ್ ಕಠಿಣ ಇಲ್ಲ. ಇದ ವೇದಾಂತ. ವೇದಾಂತ ಬಹಳ ದೊಡ್ಡದೇನಿಲ್ಲ. ನೀವು ಮಾಡಿರೋ ಕರ್ಮಗಳನ್ನ ಅನುಭವಿಸ್ಲಿಕ್ಕೆ ನೀವು ಜನ್ಮ ಪಡ್ತೀರಿ, ಆ ಕರ್ಮಗಳನ್ನ ಕಳ್ಕೊಳ್ರಿ ಅಂದ್ರೆ ಏನಾಗ್ತದೆ? ಛತ್ರಿ ತೆಗೆದ್ರೆ ಬಿಸಿಲು ಬೀಳ್ತದೆ, ಛತ್ರಿ ಇಟ್ಕೊಂಡ್ರೆ ನೆರಳು ಬೀಳ್ತದೆ. ಕರ್ಮಗಳ ಹೋಗುವ ಅದಕ್ಕೆ ಶಂಕರಾಚಾರ್ಯ ಛತ್ರಾಪಾಯ ಇವ ಛಾಯಾಪಾಯ ಅಂತ ಹೇಳಿ. ನೆರಳು ಎದರಿಂದ ಅದ? ಛತ್ರಿ ತೆಗೆದ್ರೆ ನೆರಳು ಹೋಗ್ತದೆ, ಛತ್ರಿ ತೆಗೆದ್ರೆ ನೆರಳು. ಹಂಗ ಕರ್ಮಗಳನ್ನು ಕಳ್ಕೊಳ್ರಿ, ಜನ್ಮವು ತಾನಾಗೆ ಹೋಗ್ತದೆ. ಮತ್ ಕರ್ಮಗಳನ್ನ ಹೆಂಗ್ ಕಳ್ಕೊಳ್ಬೇಕು? ಇದು ಪ್ರಶ್ನೆ ಶುರುವಾತಿ. ನಾವು ಶಾಸ್ತ್ರ ಹೆಂಗದ ಅಂದ್ರೆ ನೀವು ಹೇಳಿದ ತಕ್ಷಣ ಕೇಳ್ಬಿಟ್ರೆ ಶಾಸ್ತ್ರ ಅಲ್ರಿ. ಯಾವ ವಿಷಯವನ್ನು ಹೇಳ್ತೀವಿ ಅದ್ರ ವಿರುದ್ಧವಾದ ಇನ್ನೊಂದು ವಿಷಯ ಇರ್ತದೆ, ಅದು ತಪ್ಪು ಅಂತ ಹೇಳ್ತೀವಿ. ಇದಕ್ಕೆ ಅಧಿಕರಣ ರಚನೆ ಅಂತದ ಶಾಸ್ತ್ರದವರು. ಅಧಿಕರಣ ರಚನೆ ಅಂದ್ರೆ 5 ಬರ್ತಾವ. ವಿಷಯೋ ವಿಷಯಶ್ಚೈವ ಪೂರ್ವಪಕ್ಷ ತಥೋತ್ತರ. ನಿಗಮನ ವಿಷಯ ಅಂದ್ರೆ ಯಾವ ವಿಷಯದ ಬಗ್ಗೆ ಇದು ಒಂದು ಚರ್ಚೆ ಅನ್ನೋದು. ಅದರೊಳಗೆ ಪೂರ್ವಪಕ್ಷ ಯಾವುದು? ಪೂರ್ವಪಕ್ಷ ಅಂತಂದ್ರೆ ಆಗ ಹೇಳಿದ್ದೆ ಶರೀರನೇ ಆತ್ಮ ಅಂತ ಅನ್ನೋದು ಪೂರ್ವಪಕ್ಷ. ಆಮೇಲೆ ಉತ್ತರ ಪಕ್ಷ ಇರ್ತದೆ. ಆಮೇಲೆ ಇದ್ರೊಳಗೆ ದೃಷ್ಟಾಂತ ಅಂತ ಬಂದಿರ್ತದೆ. ಹೆಂಗ ಅಂತ ಕೇಳಿದಾಗ ಮತ್ತು ಯಾಕ ಸಿದ್ಧ ಮಾಡ್ಬೇಕ್ರಿ ನೀವು. ನಾವು ಒಂದಿಷ್ಟು ವಿಷಯಗಳ ಬಗ್ಗೆ ಪ್ರಶ್ನೆಗಳನ್ನು ಮಾಡಂಗಿಲ್ಲ, ಯಾಕಂದ್ರೆ ನಮ್ಮ ಗುರುಗಳು ಹೇಳ್ಯಾರಪ್ಪ, ವೇದ ಹೇಳ್ಯಾರ ಖರೆ. ಆದ್ರೆ ಆ ವೇದದೊಳಗೆ ಯಾಕೆ ಹಿಂಗ್ ಹೇಳಿದೆ ಅಂತನೂ ಶಾಸ್ತ್ರಗಳ ಪ್ರಶ್ನೆ ಮಾಡಿ ಉತ್ತರ ಕೊಟ್ಟಾವದಕ್ಕೆ. ಹಿಂಗ ಯಾಕಿರ್ಬೇಕ್ರಿ ಅಂತ ಕೇಳಿದಾಗ ಅದನ್ನ ಸಿದ್ಧ ಮಾಡಬೇಕು, ಅದಕ್ಕೆ ನಾ ಶಾಸ್ತ್ರ. ಹಿಂಗಾಗಿ ಜನ್ಮ ಬರಬೇಕು ಅಂದ್ರೆ ಕರ್ಮ ಇರಬೇಕು, ಕರ್ಮ ಇಲ್ಲ ಅಂದ್ರೆ ಜನ್ಮ ಇಲ್ಲ. ಸರಿ, ಈ ಕರ್ಮಗಳನ್ನ ಹೆಂಗ್ ಕಳ್ಕೋಬೇಕೀಗ ಅಂತ ಪ್ರಶ್ನೆ ಬಂತು. ಅದಕ್ಕೆ ಕರ್ಮಣ್ಯೇವಾಧಿಕಾರಸ್ಥೆ ಆಗ್ಲಿ ಗುರು ಕರ್ಮೈವ ತಸ್ಮಾತ್ ತ್ವಂ ಕರ್ಮಣೈವ ಹಿ ಸಂಸಿದ್ಧಿ ಮಾಸ್ಥಿತ ಜನಕಾದೇಹ. ಎಲ್ಲಾ ಭಗವದ್ಗೀತೆ ವಚನದೊಳಗ ಕರ್ಮವನ್ನು ಮಾಡು ಮಾಡು ಅಂತ ಭಗವಂತ ಯಾಕೆ ಹೇಳಿರ್ತಾನೆ? ನಿನ್ನ ಕರ್ಮಗಳನ್ನು ಕಳ್ಕೊಳ್ಳಿಕ್ಕೆ. ಹೌದು, ಈಗ ಹೆಂಗ ಕಳ್ಕೊಬೇಕ್ರಿಪ್ಪ ಅಂತಂದ್ರ ನಿಮ್ಮ ನಿಮ್ಮ ವರ್ಣ ಆಶ್ರಮಗಳಿಗೆ ಯೋಗ್ಯವಾಗಿರೋ ಉಪದೇಶಗಳ ಏನ್ ಹೇಳೋದು ಅದನ್ನು ಮಾಡ್ಕೊಂಡು ಹೋಗೋದು ಇಷ್ಟ. ಮತ್ತ ನಮ್ಮ ಕರ್ಮಗಳು ಕಳೆದಾವನು ಅಂತ ಹೆಂಗ್ ಗೊತ್ತಾಗ್ತದೆ ನಮ್ಗೇನದು? ಅದೊಂದು ಸ್ಕ್ಯಾನರ್ ಅದ. ಈಗ ಹೆಂಗ್ ನಮ್ BP ಹಿಮೋಗ್ಲೋಬಿನ್ ಚೆಕ್ ಮಾಡ್ಲಿಕ್ಕೆ ಇಷ್ಟು ಪರ್ಸೆಂಟೇಜ್ ನಿಮ್ ಪುಣ್ಯ 25% ಪುಣ್ಯ ಇಲ್ಲ, 30% ಪಾಪ ಅದ, ಈಗ ಗೊತ್ತಾಗ್ತದ.
ಯಾರು ವಿಜ್ಞಾನಿಗಳ ಸ್ಕ್ಯಾನರ್ ಕಂಡು ಹಿಡಿದಾರಂತ ಪುಣ್ಯ ಪಾಪ ನಂಬಂಗಿಲ್ಲ, ಅವ್ರಿಗೆ ಪ್ರಶ್ನೆ ಮಾಡಂಗಿಲ್ಲ ನಾವು. ಆದ್ರೆ ಈ ಅಂಶ ಹೆಂಗ್ ಗೊತ್ತಾಗ್ತದೆ ನಿಮ್ಗೆ? ನಂದು ಇನ್ನೂ ಇಷ್ಟು ಕರ್ಮ ಉಳದದಪ್ಪ, ಎದರಿಂದ ಗೊತ್ತಾಗ್ತದೆ? ನಿಮ್ಮ ಉಪಭೋಗದಿಂದ ಗೊತ್ತಾಗ್ಲಿಕ್ಕೆ. ನೀವು ಅನುಭವದಿಂದ ಈಗ ನನಗೆ ರೋಗಗಳವ, ಮಾನಸಿಕ ಕಿರಿಕಿರಿ ಅದ, ಹೆಂಡ್ರು ಮಕ್ಕಳು ಗಂಡ ತಮ್ಮ ಅಣ್ಣ ತಾಯಿ ತಂದೆ ಅವರಿಂದ ಹೆಂಗ್ ಕಿರಿಕಿರಿ, ಇವರಿಂದ ಹೆಂಗ್ ಕಿರಿಕಿರಿ. ಅದ್ ಕಿರಿಕಿರಿ ಅಂದ್ರೆ ಏನ ನಿಮ್ ಕರ್ಮ ಅದ ಅಂತ ಹೇಳ್ತೀನಿ. ಅದನ್ನ ಅನುಭವಿಸ್ಲಿಕ್ಕೆ ನೀವು ಬಂದಿರಿ ಅಂದ್ಮೇಲೆ ಅನುಭವಿಸ್ರಿ, ಅದಕ್ಕೆ ಗಂಟಾಗಿರಿ. ನೀವು ಜ್ಯೋತಿಷ್ಗಳ ಮುಂದೆ ಹೋಗಿ ನನಗೆ ಹಿಂಗ್ ಸಮಸ್ಯೆ ಅದರಿ, ದೇವ್ರ ಮುಂದೆ ಹೋಗಿ ನನಗೆ ಹಿಂಗ್ ಸಮಸ್ಯೆ ಅದರಿ ಯಾಕೆ ಕೇಳ್ಕೊತೀರಿ? ಆ ಸಮಸ್ಯೆ ಪರಿಹಾರ ಮಾಡ್ಕೊಳ್ಳುವಂತ ಸಾಮರ್ಥ್ಯ ಕೊಡ್ರಿ ಅಂತ ಕೇಳ್ಕೊರಿ. ನಿಮ್ಮ ಕರ್ಮಗಳನ್ನ ಬೇರೆ ಭಗವಂತ ಕಸ್ಕೊಳಂಗಿಲ್ಲ, ಗುರು ಕಸ್ಕೊಳಂಗಿಲ್ಲ, ನೀವ ಅನುಭವಿಸೋದು. ಆದ್ರೆ ಆ ಅನುಭವಿಸೋದು ಸ್ಥೈರ್ಯ ನಿಮ್ಮಲ್ಲಿ ಇರಬೇಕು, ಅದನ್ನ ಕೇಳ್ಕೊರಿ ಭಗವಂತನ. ನಿರ್ಣಯ ಮಾಡ್ಕೊಂಡ್ಬಿಟ್ರೆ ನನ್ನ ಅನುಭವಿಸೋದು ನಾ ಅನುಭವಿಸ್ತೀನಿ ಅಂತ ನಿರ್ಣಯ ಮಾಡ್ಕೊರಿ, ನಿಮ್ಗೆ ನಾಳೆ ದುಃಖನ ಆಗಂಗಿಲ್ಲ. ಹೌದು, ನಾನು ಅದಪ್ಪ ನಾ ಅನುಭವಿಸ್ಲಿಕ್ಕೆ ಬಂದಿನೋ ಇಲ್ಲೇ, ಊಟ ಮಾಡ್ಲಿಕ್ಕೆ ಬಂದು ಊಟ ಮಾಡ್ಲಿಕ್ಕೆ ಅಂತಂದ್ರೆ ಊಟ ಮಾಡ್ಲಿಕ್ಕೆ ಬಂದಿನ ನಾನು, ನೀವು ಊಟ ಮಾಡ್ಲಿಕ್ಕೆ ಬಂದಿನಿ. ನಿಮ್ಮ ಆಹಾರ ಏನು ಅಂದ್ರೆ ಅದೇ ಕರ್ಮ. ಯಾವಾಗ ಮಾತ್ರ ನಿಷ್ಕಾಮ ಕರ್ಮ ಅಂದ್ರೆ ಯಾವುದೇ ಸಂಕಲ್ಪ ಮಾಡದೇನೆ ಯಾವ ಕೆಲಸಗಳನ್ನ ನೀವು ಮಾಡ್ತಿರಲ್ಲ, ಅವಾಗ ಬಹಳ ದೊಡ್ಡ ಪ್ರಯೋಜನ ನಿಮಗೆ ಸಿಗ್ತದೆ. ನಿಮ್ಮ ಪಾಪಕ್ಷಯ ಆಗೋದು ಅಂತದ್ರಿಂದನ. ನೀವು ಇನ್ನೊಬ್ಬರಿಗೆ ದುಡ್ಡು ಕೊಡ್ತೀರಿ ಅವ್ರ ಕಷ್ಟ ಕಾಲದಾಗ ಅಂತಂದ್ರೆ ನೀವು ವಾಪಸ್ ಪ್ರತ್ಯುಪಕಾರವನ್ನು ಅಪೇಕ್ಷೆ ಇಟ್ಕೊಂಡ್ರೆ ದಾನ ಆಗಂಗಿಲ್ರಿ. ಅದು ಉಪಕಾರ ಆಗ್ತದ. ದಾನ ಮತ್ತು ಉಪಕಾರದೊಳಗೆ ಫರಕ್ ಅದ. ಉಪಕಾರ ಅಂತಂದ್ರೆ ನಾವು ಅವ್ರ ಕಡೆಯಿಂದ ಪ್ರತ್ಯುಪಕಾರವನ್ನು ಮಾಡ್ಕೊಳ್ಳೋ ಅಪೇಕ್ಷೆ ಇಟ್ಕೊಂಡು ಕೊಡೋದು ಉಪಕಾರ ಆಗ್ತದೆ. ನಾನ್ ಕೊಟ್ಟಿನಿ ಅಂದ್ರೆ ಅವ್ನ ಕಡೆಯಿಂದ ನಾನೇನೋ ಅಪೇಕ್ಷೆ ಪಡ್ಲಿಕ್ಕೆ, ಇದು ಉಪಕಾರ ಅದ, ದಾನ ಅಲ್ಲ. ದಾನ ಅಂತಂದ್ರೆ ನನಗೆ ಯಾವುದೇ ಅಪೇಕ್ಷೆ ಇಲ್ಲಪ್ಪ. ಈಗ ನಾನು ಕೊಟ್ಟಿನಿ ಅಂದ್ರೆ ಮುಗಿದು ಹೋಗ್ತಾವ, ಕೊಡ್ಲಿ ಬಿಡ್ಲಿ ಅವ್ ಬೇಕಾದ್ ಮಾಡ್ಲಿ, ನನ್ನ ಎದುರಿಗೆ ಸೂಟ್ ಆಗ್ಲಿ, ನನಗೆ ಸಂಬಂಧ ಇಲ್ಲ. ಇದು ದಾನ. ಈ ದಾನ ಹೇಗಿರ್ಬೇಕು ಅಂತಂದ್ರೆ ಅಲ್ಲೂ ದಾನಗಳು ಸಾತ್ವಿಕ, ತಾಮಸ, ರಾಜಸ 3 ಪ್ರಭೇದಗಳನ್ನು ಭಗವದ್ಗೀತೆಯಲ್ಲಿ ಹೇಳ. ಸಾತ್ವಿಕ ದಾನ ಅಂದ್ರೆ ದೇಶೇ ಪಾತ್ರೇಚ ಕಾಲೇಚ ತದ್ದಾನ ಸಾತ್ವಿಕಂ ಸ್ಮೃತಂ. ಯಾವುದನ್ನು ನಾನು ನೋಡ್ಲಾರ್ದೆ ಕೇವಲ ಒಬ್ಬ ಸತ್ಪಾತ್ರಲ್ಲಿ ಕೊಡಬೇಕು ಅಂತ ಸಂಕಲ್ಪನೂ ಮಾಡಬಾರ್ದು, ಕೊಟ್ಬಿಡ್ರಿ, ಮುಗಿದು. ಕೊಟ್ಟಿನಿ ಅಂತ ಹೇಳ್ಕೊಳ್ಳೋಂಗೂ ಇಲ್ಲ, ಮತ್ತೆ ಅದ್ರ ಬಗ್ಗೆ ವಿಚಾರ ಮಾಡೋಂಗಿಲ್ಲ, ಮುಗಿದು. ಇದೇ ಪ್ರಸಂಗ ವಾಲ್ಮೀಕಿಗಳು ಬಹಳ ಸುಂದರವಾಗಿ ಹೇಳ್ತಾರೆ. ರಾಮ ಯಾವಾಗ ಹನುಮಂತನಿಗೆ ಹೇಳ್ತಾನ, ನನ್ನ ಈ ಒಂದು ಇದು ಅಭಿಜ್ಞಾನವನ್ನ ಸೀತಾಮಾತೆ ಕೊಟ್ಬಾ ಅಂದಾಗ ಅವ ಬಂದು ರಾಮನ ಹತ್ರ ಹೇಳ್ತಾನೆ, ದೃಷ್ಟ ಸೀತಾ ಮಯಾ ರಾಮ. ನೋಡ್ರಿ ಹನುಮಂತನ ಚಾಣಾಕ್ಷತೆ ನೋಡ್ರಿ ಹೆಂಗದ. ಅವ ಹಾರಿ ಬರೋದು ಮೊಟ್ಟ ಮೊದಲೇ ಉಪಯೋಗಿಸಿ ಶಬ್ದ ಏನಂದ್ರೆ ದೃಷ್ಟ, ನೋಡಿದೆ ಅಂತ ಹೇಳ್ಬಿಟ್ಟ. ಅವ ಸೀತಾ ಅಂತ ಹೇಳಿಲ್ಲ, ಅವ ಏನ್ ಮಂಡೋದೇನ್ ನೋಡ್ಲಿಕ್ಕೆ ಹೋಗಿದ್ದಿಲ್ಲ, ಅವ ನೋಡಿದೆ. ಯಾಕಂದ್ರೆ ರಾಮ ಎಷ್ಟು ವ್ಯಾಕುಲ ಆಗಿದ್ದ ಅಂತಂದ್ರೆ ಅವನ್ ಮೊದಲು ಸೀತಾ ಬದುಕೇಳ ಬೇಕಾಗಿತ್ತು, ಅದಕ್ಕೆ ದೃಷ್ಟ ಅಂತ ಹೇಳ್ಬಿಟ್ಟ ಹನುಮಂತ. ರಾಮ ಸೀತಾ ದೃಷ್ಟ ಮಯಾ ರಾಮ ಅಂತ ಹೇಳ್ಬೋದಿತ್ತವ. ಸೀತಾ ಅನ್ನೋ ಶಬ್ದವನ್ನು ಕೇಳಿದ ತಕ್ಷಣ ಅವಂಗ ಓ ಸೀತಾ ಅಂತ ಇಷ್ಟ ಹೇಳಿದ್ರು ಮಾರೇ, ಅವ ಏನಾಯ್ತು ವ್ಯಾಕುಲತೆ ಬರಬಾರದು, ಅದಕ್ಕೆ ದೃಷ್ಟ ಸೀತಾಮಯ ಅವನು ಬಂದ ತಕ್ಷಣ ಅವಾಗ ರಾಮ ಅಗದಿ ಭಾವಿಕ ಆಗ್ಬಿಡ್ತಾನೆ. ರಾಮ ಹನುಮಂತನ ಭಾವ ಸಂಬಂಧ ಹೆಂಗಿತ್ತು ಅಂದ್ರೆ ಅವ್ರ ಮಿತ್ರರು ಹೌದು, ಗೆಳೆಯರು ಹೌದು, ಅಣ್ಣ ತಮ್ಮಂದ್ರು ಹೌದು, ಗುರು ಶಿಷ್ಯರು ಹೌದು, ಎಲ್ಲಾ ತರ ಸಂಬಂಧ ಇದ್ರು ಅವ್ರು ಹೇಳ್ತಾರೆ. ಅಂತ ಒಂದು ಅದ್ಭುತವಾದ ನಮಗೆ ನಿದರ್ಶನ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಒಬ್ಬನ ಜೊತೆ ಹೆಂಗ ಸಂಬಂಧ ಇಟ್ಕೋಬೇಕು ಅಂದ್ರೆ ಅವ್ರು ನಮ್ಮ ಮಿತ್ರನೂ ಆಗಿರ್ಬೇಕು. ಅರ್ಜುನ ಮತ್ತು ಪಾರ್ಥನನ್ನು ನೋಡ್ರಿ ನೀವು, ಪಾರ್ಥನ ಮತ್ತು ಕೃಷ್ಣನೂ ನೋಡ್ರಿ, ಅವರನ್ನು ಅಷ್ಟೇ. ಅದೊಂದು ಭಕ್ತಿಯ ಒಂದು ಪ್ರಭೇದ, ಅದು ಸಖ್ಯ ಭಕ್ತಿ ಅಂತದ. ಸಖ್ಯ ದಾಸ್ಯ ಭಕ್ತಿ, ಸಖ್ಯ ಭಕ್ತಿ ಅಂತ ನಾವು ಎರಡೂ. ಅಲ್ಲೇ ಅವಾಗ ರಾಮ ಹೇಳ್ತಾನ, ನರಃ ಪ್ರತ್ಯುಪಕಾರಾರ್ಥಿ ವಿಪತ್ತಿ ಮಧಿಗಚ್ಚತಿ. ಎಂಥ ಮಾತು ಹೇಳಿದ ರಾಮ. ನೋಡಪ್ಪ ಹನುಮಂತ, ನೀ ನನ್ನ ಕೆಲಸ ಮಾಡ್ಕೊಟ್ಟಿ ಖರೆ, ಆದ್ರ ಇದಕ್ಕೆ ನಾನಿನ್ಗೆ ಏನು ಕೊಡಂಗಿಲ್ಲ. ಯಾಕಂದ್ರೆ ನೀನು ಏನು ಅಪೇಕ್ಷಣೆ ಪಡಬಾರ್ದು ಇದರಿಂದ ಅಂತ ಹೇಳ್ತಾನೆ. ಯಾಕಂದ್ರೆ ನೀ ಅಪೇಕ್ಷೆ ಪಡ್ತಿ ಅಂತಂದ್ರೆ ನನ್ನಿಂದ ಏನೋ ಒಂದು ಕೇಳಿರ್ತಿ ಅಂದ್ರೆ ನೀನ್ ನನ್ನಿಂದ ಯಾವಾಗ ಕೇಳ್ತಿ, ನಿನಗೆ ವಿಪತ್ತು ಬರ್ತದ ಅವಾಗ ಕೇಳ್ತಿ, ನಿನಗೆ ವಿಪತ್ತು ಬರೋದು ಬೇಡ ಅಂತ ಹೇಳಿ. ಎಂಥ ಅಂದ್ರೆ ಉತ್ಕೃಷ್ಟವಾದ ಒಂದು ಪರಿಕಲ್ಪನೆ ನಮ್ಮ ಜೀವಿತದಲ್ಲಿ ಸಾಧ್ಯನೇ ಇಲ್ಲ. ನಾವು ಅಂತೀವಲ್ಲ, ಎಂಥ ದೊಡ್ಡ ಮನುಷ್ಯರು ಅಂದ್ರೆ ದೊಡ್ಡ ಸ್ಥಿತಿ ಕೊಡ್ಬೇಕು ಮನುಷ್ಯರಲ್ಲ, ಎಂಥ ಕಠಿಣ ತಮಗ್ ಪ್ರತಿಕೂಲ ಆದ್ರೂ ಅವ್ರಿಗೆ ಅನುಕೂಲ ಆಗ್ಲಿ ಬಯಸ್ತಾರಲ್ಲ, ಅದು ದೊಡ್ಡ ಮನಸ್ಸು. ಅಂತ ಇದೆಲ್ಲ ಯಾಕೆ ವಿಷಯ ಬಂತು ಅಂತಂದ್ರೆ ಪುಣ್ಯ ಮತ್ತು ಪಾಪದ ಒಂದು ಇದು ಹೆಂಗಿರ್ತಿರ್ತದೆ ಅಂದ್ರೆ ಉಪಭೋಗಗಳು, ಮಾಡೋ ಕೆಲಸಗಳು ಯಾವತ್ತೂ ನಿಷ್ಕಾಮವಾಗಿ ಇರಬೇಕು. ಅದು ಏನು ಪ್ರಮಾಣ ಭಗವದ್ಗೀತೆಯಲ್ಲೇ ಹೇಳ, ದೂರೇಣ ಹ್ಯವರಂ ಕರ್ಮ ಬುದ್ಧಿಯೋಗ ಧನಂಜಯ ಬುದ್ಧವು ಶರಣಮನ್ವಿಚ್ಛ ಕೃಪಣಾ ಫಲ ಹೇತವ. ಅವು ತುಚ್ಛ. ನೀವು ಯಾಕೆ ತುಚ್ಛ? ನೀವು ಏನ್ ಬೇಡ್ಕೊಂಡ್ರಿ ಅಷ್ಟು ಕೊಂಡು ಹೋಗ್ಬಿಡ್ತಾವು ಕೆಲಸಗಳು.
ನೀವೇನು ಬೇಡ ಅಂತ ಹೇಳ್ಕೊಂಡ್ರೆ ಅವುಗಳಿಗೆ ಇನ್ನೂ ಏನ್ ಬೇಡ ತಪ್ಪ ಇನ್ನೂ ಜಾಸ್ತಿ ಕೊಡ್ಬೇಕು ಅನ್ಸುತ್ತೆ. ಈ ಕಬ್ಬಣದ ಇದ್ರ ಕೊಡ್ಲಿಕ್ಕೆ ಗೊತ್ತಲ್ಲ ನಿಮ್ಗೆ, ಕಬ್ಬಣದ್ದು ಬೆಳ್ಳಿದು ಬಂಗಾರದ್ದು ಅಲ್ಲ ಅಂತಂದ್ರೆ ಅವ್ನಿಗೆ ಇನ್ನೂ ಕೇಳ್ಬೇಕು ಅನ್ಸ್ಲಿಕ್ಕೆ. ಹಂಗಾಗಿ ಏನು ಬೇಡಪ್ಪ ಅಂತ ಏನು ಮಾಡ್ತಿರಲ್ಲ ನೀವು, ಅದಕ್ಕೆ ಪರಮೇಶ್ವರ ಪ್ರೀತ್ಯರ್ಥವಾಗಿ ಮಾಡ್ರಿ ಅಂತ ಹೇಳೋದು ಶಾಸ್ತ್ರ ಇದೆ. ಎಲ್ಲಾ ವಿಷಯಗಳು ಸಮಯ ಮುಗಿಸ್ತೀನಿ. ನಾವೇ 3 ವಿಷಯನ ಅದಕ್ಕೆ ಮೊದಲೇ ಪ್ರತಿಜ್ಞೆ ಮಾಡಿದ್ದೆ, ಯಾಕಂದ್ರೆ ವಿಷಯಗಳು ಬಹಳ ಇರ್ತಾವ. ಮೊದಲದ ಆತ್ಮನ ಬಗ್ಗೆ ಬಂತು, ಸ್ವರ್ಗ ಆತು, ಮೋಕ್ಷ ಆತು. ಆ ಮೋಕ್ಷಕ್ಕನ ನಾವು ಮೋಕ್ಷದ ಮ್ಯಾಲೆ ಏನಿಲ್ಲ, ಅದಕ್ಕೆ ನಾನು ಅದ್ರ ಮ್ಯಾಲೆ ಹೋಗಂಗಿಲ್ಲ. ಸ್ವರ್ಗದಿಂದ ಮೋಕ್ಷಕ್ಕೆ ಹೋಗ್ತೀವಿ, ಮೋಕ್ಷದ ನಂತರ ಮತ್ತೇನಿಲ್ಲ. ಅದಕ್ಕೆ ನಮ್ಮ ಜೀವನದ ಪ್ರಧಾನ ಲಕ್ಷ್ಯ ಏನಾಗಿರ್ಬೇಕು ಅಂದ್ರೆ ಮೋಕ್ಷ ಆಗಿರ್ಬೇಕು. ಆ ಮೋಕ್ಷ ಹೆಂಗ್ ಸಿಗ್ತದ ಅಂತಂದ್ರೆ ಕರ್ಮಕ್ಷಯ ಆಗಬೇಕು. ಕರ್ಮಕ್ಷಯ ಹೆಂಗಾಗ್ತದಂದ್ರೆ ಒಳ್ಳೆ ಕರ್ಮಗಳನ್ನು ಮಾಡಬೇಕು. ಕರ್ಮಗಳನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ರೆ ಆಗಂಗಿಲ್ರಿ, ಮಾಡಬೇಕು. ಎಲ್ಲರೂ ನಿಮ್ಮ ಜಪವನ್ನು ಮಾಡ್ರಿ, ನಾಮಸ್ಮರಣೆಯನ್ನು ಮಾಡ್ರಿ. ಯಾರಿಗೆ ಜಪದ ಪಾದಗಳ ಸಾಧ್ಯ ಇಲ್ಲ, ನಾಮಸ್ಮರಣೆಯನ್ನು ಮಾಡ್ರಿ. ಅದು ಇಲ್ಲ, ಸ್ತೋತ್ರ ಪಠಣೆಯನ್ನು ಮಾಡ್ರಿ. ಯಾವುದೋ ರೀತಿಯಿಂದ ನಿಮ್ಗೆ ಅದು ಕೆಲಸವನ್ನು ಮಾಡ್ತಾವ. ಈ ಎಲ್ಲಾ ವಿಷಯಗಳನ್ನು ಶಂಕರ ಭಗವತ್ಪಾದರು ಅಲ್ಲೇ ಪ್ರಕರಣದೊಳಗೆ ಹೇಳಿದ್ದನ್ನ ನಾನು ಸಂಗ್ರಹ ಮಾಡಿ ಹೇಳಿದ್ದೆ. ಯಾಕಂತಂದ್ರೆ ಆ ಎಲ್ಲವನ್ನೂ ಓದ್ಲಿಕ್ಕೆ 1 ತಾಸೊಳಗೆ ಎಲ್ಲಾ ಪ್ರಸ್ಥಾನತ್ರಯವನ್ನು ಕೇಳಿಕ್ಕೆ ಒಂದು ತಾಸಲ್ಲಿ 1 ಜನ್ಮ ಸಾಕಾಗಂಗಿಲ್ಲ. ಅದಕ್ಕೆ ತಿಳ್ಕೊಳ್ಬೇಕಾಗಿರೋ ವಸ್ತುಗಳು ಇವು. ಹಿಂಗಾಗಿ ಈ ಎಲ್ಲಾ ವಸ್ತುಗಳನ್ನ ಸ್ವಾಮಿಗಳು ಭಾಷ್ಯವನ್ನು ಓದಿ ಅವ್ರ ಉಪನ್ಯಾಸ ಮಾಡೋದು ಹೇಳ್ತಿದ್ರಿ. ಒಂದೆಲ್ಲ ವಿಷಯ ಒಬ್ಬ ಮನುಷ್ಯ ಈ ವಿಷಯದ ಬಗ್ಗೆ ಹೇಳ್ತಾನ ಅಂತಂದ್ರೆ ಅವ ಅದನ್ನ ತಿಳ್ಕೊಂಡೇ ಹೇಳಬೇಕು. ತಿಳ್ಕೊಳ್ಳಾರ್ದ ಶುಕಪಾಠ ಅದಂಗೆ ಹೇಳಿಕ್ ಬರಂಗಿಲ್ಲ. ಹಿಂಗಾಗಿ ಅದನ್ನ ತಿಳ್ಕೊಂಡಾಗನೂ ಅವ್ರಿಗೆ ಆತ್ಮಜ್ಞಾನ ನಿಧಾನವಾಗಿ ಶುರುವಾಗುತ್ತೆ. ಅವರು ಹೊರಗಿಂದ ನೋಡ್ಲಿಕ್ಕೆ ಬೂದಿ ಮುಚ್ಚಿದ ಕೆಂಡದ ತರ ಇರ್ತಾರೆ. ತತ್ವಜ್ಞಾನಿಗಳು ಯಾವತ್ತಿದ್ರು ಅವ್ರು ಹಂಗೆ ಇರ್ತಾರೆ. ಅವ್ರ ಸ್ವಭಾವ ಹೆಂಗಿರ್ತದ ಸುಮ್ಮಿರ್ತಾರ. ಅವ್ರು ಸುಳ್ಳ ನಾವು ಹರಟಿ ಹೊಡೆದಂಗೆ ಫಾಲ್ತು ಹರಟಿ ಹೊಡೆಯೋದು, ಬ್ಯಾಡಾಗಿದ್ದನ್ನು ಮಾತಾಡ್ಕೊಂಡು ಕೊಡೋದು, ಸುಮ್ಮ ಇರ್ತಾರೆ. ಕೇಳಿದ್ರಷ್ಟ ಉತ್ತರ ಕೊಡ್ತಾರ, ಯೋಗ್ಯ ಉತ್ತರ ಇರ್ತದ. ಅಂತ ಒಂದು ಸಾಧನೆ ಮಾಡಬೇಕು, ಅಂತ ಒಂದು ಅವಸ್ಥೆಯನ್ನು ಪ್ರಾಪ್ತ ಮಾಡ್ಕೊಳ್ಬೇಕು. ಇದೆಲ್ಲ ಗುರುಗಳ ಮಾರ್ಗದರ್ಶನದಿಂದ ಸಾಧ್ಯದ. ಇಂಥ ನಮ್ಮ ಒಂದು ಪ್ರಸಂಗದೊಳಗೆ ಭಾಷ್ಯದ ಒಂದು ಆಲೋಚನೆ ಆಗಬೇಕು. ಮತ್ತು ಗುರುಗಳ ಮಾರ್ಗದರ್ಶನ ಯಾವಾಗ ಸಿಗ್ತದ ಅಂತಂದ್ರೆ ನೀವು ಅವ್ರಿಗೆ ಸಮರ್ಪಿತರಾದ್ರೆ ಅಂತಂದ್ರೆ ಅವರು ನಿಮ್ಮ ಮೇಲೆ ಅನುಗ್ರಹ ಮಾಡ್ತಾರೆ. ಮಾಡಿದ್ರು ಬಿಟ್ರು ಅಂತಂದ್ರೆ ಅವರು ನಿನಗೂ ಸಿಕ್ತು, ಸಿಗಿಲ್ಲ ಅಂದ್ರೆ ಇಲ್ಲ ಹೋಗು ಅಂತ. ಗುರುಗಳಿಗೆ ಶಿಷ್ಯನಿಂದ ಉಪಯೋಗ ಇಲ್ಲ, ಶಿಷ್ಯನಿಗೆ ಗುರುಗಳಿಂದ ಉಪಯೋಗ. ಶಂಕರ ಭಗವತ್ಪಾದರಿಗೆ ನಮ್ಮ ಕಡೆಯಿಂದ ಏನು ದೊಡ್ಡದು ಏನು ಉಪಕಾರ ನಾವು ಮಾಡಿಲ್ಲ. ಅವ್ರು ಮಾಡಿದ ಗ್ರಂಥ ಓದ್ಲಿಕ್ಕೆ ನಮ್ಗೆ ಸಾಕಾಗೋದು, ನಾವೇನು ಉಪಕಾರ ಮಾಡ್ತೀವ್ರಿ ಅವ್ರಿಗೆ. ಆದ್ರೆ ಅವ್ರು ನಮ್ಮ ಮೇಲೆ ಉಪಕಾರ ಮಾಡೋದು. ಯಾಕಂದ್ರೆ ಅವ್ರಿಗೇನು ಇದು ಭಾಷೆ ಮಾಡೋದು ಜರೂರತ್ತಿತ್ತ. ತಮ್ಮ ತಪಸ್ಸಿನಿಂದ ಆರಾಮ್ ಅವರು ಬ್ರಹ್ಮಲೇಖರು ಆಗ್ಬಿಡ್ತಿದ್ರು. ಮತ್ತೆ ಯಾಕೆ ಮಾಡ್ಬೇಕಾಗಿತ್ತು? ನಮ್ಮ ಉದ್ಧಾರಕ್ಕೋಸ್ಕರ, ಮುಂದಿನ ಒಂದು ಪೀಳಿಗೆಗೆ ಈ ಉಪನಿಷತ್ ಸಾರಗಳು ಬರಲಿ ಅಂತ ಅನ್ನೋದನ್ನ ಮಾಡಿದ್ರು. ಅದಕ್ಕೆ ಈ ಎಲ್ಲಾ ಸ್ತೋತ್ರ ಸಾಹಿತ್ಯವನ್ನ, ಪ್ರಕರಣ ಸಾಹಿತ್ಯವನ್ನ, ಉಪನಿಷತ್ ಭಾಷ್ಯ ಸಾಹಿತ್ಯವನ್ನ ನಾವು ಓದಬೇಕು, ಅನುಸಂಧಾನ ಮಾಡಬೇಕು. ಗುರುಗಳು ಕೂಡ ಅವರ ಈ ಯೋಗ ವಾಸಿಷ್ಠದ ಒಂದು ಅದ್ಭುತವಾದ ಒಂದು ಅವರ ಲೇಖನದಿಂದ ಆ ಒಂದು ಗ್ರಂಥ ಬಿಡುಗಡೆ ಆಗಿದೆ. ಅದನ್ನ ನೋಡ್ರಿ. ಈ ಏನ್ ವಿಷಯಗಳವಲ್ಲ, ಬೇರೆ ಬೇರೆ ಉದಾಹರಣೆಗಳಿಂದ, ಬೇರೆ ಬೇರೆ ಪ್ರಕರಣದಿಂದ, ಬೇರೆ ಬೇರೆ ಸಂವಾದಗಳಿಂದ, ಬೇರೆ ಬೇರೆ ಆಖ್ಯಾಯಿಕೆಗಳಿಂದ ಇವನ್ನ ವಿಷಯಗಳನ್ನು ಹೇಳಿರ್ತಾರೆ. ಕಡೀಕ ಅಜ್ಞಾನ, ಮಾಯಾ, ಅದು ಚಿತ್ತಶುದ್ಧಿ ಮತ್ತು ಕರ್ಮ, ನೀವು ಇದನ್ನ ಬಿಟ್ಟು ಹೊರಗೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಇರೋದೇ ಇಷ್ಟೇ. ಏನ್ ಮಾಡ್ಬೇಕು ಏನ್ ಬಿಡ್ಬೇಕು ಅಷ್ಟೇ ಹೇಳಿರ್ತದೆ ಶಾಸ್ತ್ರ. ವಿಧಿ ನಿಷೇಧ ಎರಡೇ ಇರ್ತಾವ. ಆ ಓದಿ ಅದನ್ನು ಎಷ್ಟು ಸುಂದರವಾಗಿ, ಅದು ಯೋಗ ವಾಸಿಷ್ಠನು ಅದಕ್ಕೆ ಬಂತು. ಯಾಕಂದ್ರೆ ಇವು ಬಹಳ ಕ್ಲಿಷ್ಟವಾಗಿರೋ ವಿಷಯಕ್ಕಿಂತ ಸರಳವಾಗಿ ಹೇಳಿಕೆ. ಅದಕ್ಕೆ ಎಂಥ ದೊಡ್ಡ ತಪಸ್ಸೋದು, ಇಡೀ ಜೀವನ ಬೇಕು ಅಂತ ಗ್ರಂಥ ಮಾಡ್ಲಿಕ್ಕೆ. ನನಗೂ ಯಾವಾಗ 2000 ಪ್ರಾಯಶಃ 10 ವರ್ಷದ ಹಿಂದೆ ಸಂಕಲ್ಪ ಬಂದಿತ್ತು ಮನಸ್ಸೊಳಗೆ. ಯೋಗ ವಾಸಿಷ್ಠದ ಪುಸ್ತಕ ಶ್ಲೋಕಗಳು ಬಹಳ ಸುಂದರವಾಗಿ ಮಾಡ್ಬೇಕು ಅಂತಂದು ನಾವು ಸಂಕಲ್ಪ ಅಷ್ಟ ಮಾಡಿದ್ವಿ. ಅದರದ್ದು ನಮ್ಮ ಸಂಕಲ್ಪವನ್ನು ನೋಡಿ ನಮ್ಮ ಮೇಲೆ ಅನುಗ್ರಹ ಮಾಡಿ ಗುರುಗಳು ಅದನ್ನ ಕೆಲಸ ಮುಗಿಸ್ಬಿಟ್ಟು. ಹೀಗಾಗಿ ಆ ಒಂದು ಕೆಲಸಕ್ಕೂ ಕೂಡ ನಮ್ಮ ದೊಡ್ಡ ಗುರುಗಳಾದ ಶಂಕರಾಚಾರ್ಯ ಸ್ವಾಮಿಗಳು ಕೂಡ ಒಂದು ವಿಶಿಷ್ಟವಾದ ತಮ್ಮ ಅನುಗ್ರಹವನ್ನ ನೀಡಿ ಆ ಒಂದು ಪ್ರೇರಣೆಯನ್ನು ಕೊಟ್ಟು ನಿಮಗೋಸ್ಕರ ಗುರುಗಳು ಮಾಡ್ಯಾರ, ತಮಗೋಸ್ಕರ ಮಾಡ್ಕೊಂಡಿಲ್ಲ. ಲಕ್ಷ ಇಟ್ಕೋರಿ. ಅವ್ರಿಗೆ ಬೇಕಾಗಿದ್ದಿಲ್ಲ ಗುರುಗಳಿಗೆ. ಅವ್ರಿಗೆ ಆ ಶ್ಲೋಕವಾದಿ ಅನುಸಂಧಾನ ಆಗಿ ಅವ್ರಿಗೆ ಅನುಸಂಧಾನ ಮಾಡ್ಕೊಂಡ್ಬಿಡ್ಬೋದು. ಆದ್ರೆ ಭಕ್ತರಿಗೆ ಅನುಕೂಲ ಆಗ್ಲಿ, ಶಿಷ್ಯರಿಗೆ ಅನುಕೂಲ ಆಗ್ಲಿ ಅಂತ ಅಂತಹ ದೊಡ್ಡ ದೊಡ್ಡ ಕೆಲಸಗಳನ್ನು ಮಾಡ್ಯಾರ. ಆ ಎಲ್ಲಾ ಈ ಶ್ರೇಯಸ್ಸು ನಮ್ಮ ಗುರುಗಳಿಗೆ ಹೋಗ್ತದ. ಆ ಶ್ರೇಯಸ್ಸು ನಿಷ್ಫಲ ಆಗಬಾರ್ದು ಅಂತ ನೀವು ಆ ಗ್ರಂಥಗಳ ಅಧ್ಯಯನ ಮಾಡ್ರಿ. ಅವ್ರಿಗೆ ಯಾವ ರೀತಿ ಸಹಾಯ ಬೇಕು ನೀವೆಲ್ಲಾ ಸಮರ್ಪಿತ ಭಾವದಿಂದ ಅವ್ರು ಹೇಳ್ದಂಗೆ ನಡ್ಕೊಳ್ರಿ. ಆದ ಕಾರಣ ಈ ಒಂದು ಪ್ರಸಂಗದೊಳಗೆ ಮತ್ತೊಮ್ಮೆ ನಾನು ಗುರುಗಳನ್ನ, ಶಂಕರ ಭಗವತ್ಪಾದರ ಒಂದು ದಿವ್ಯ ಸಾನ್ನಿಧ್ಯವನ್ನ ಸ್ಮರಿಸಿ
ಈ ಸಂದರ್ಭದ ಒಂದು ವಿಶಿಷ್ಟ ಲಾಭ ಎಲ್ಲರಿಗೂ ಆಗಲಿ ಮತ್ತು ನಿಮ್ಮ ಒಂದು ಆಧ್ಯಾತ್ಮಿಕ ಒಂದು ಕ್ಷೇತ್ರದಲ್ಲಿ ಉನ್ನತಿ ಆಗಲಿ, ಈ ರೀತಿಯಾದ ಪ್ರೇರಣೆ ಜಗದ್ಗುರುಗಳು ನಿಮ್ಮಲ್ಲಿ ನೀಡಲಿ ಅಂತ ಹೇಳಿ ನನ್ನ ಮಾತುಗಳಿಗೆ ನಾನು ವಿರಾಮವನ್ನು ನೀಡ್ತೀನಿ. ಪಾರ್ವತಿ ಸುಸಂದರ್ಭದಲ್ಲಿ ಒಂದು ತಾಸಿನ ಪರ್ಯಂತವಾಗಿ ಅಥವಾ ಒಂದು ತಾಸು ಮೇಲೆ ಆಗ್ತದೆ 3 ವಿಷಯಗಳನ್ನು ಇಟ್ಟುಕೊಂಡು ಸವಿಸ್ತಾರವಾಗಿ ಹೇಳಲಿಕ್ಕೆ ಅವರು ಪ್ರಯತ್ನ ಪಟ್ಟರು ಮತ್ತು ಅದರ ಲಾಭ ನಾವೆಲ್ಲ ಪಡ್ಕೊಂಡ್ವಿ ಅಂತ ನಾನು ಅಂದ್ಕೊಂಡಿದ್ದೇನೆ. ಅದೇ ರೀತಿಯಾಗಿ ಪರಮ ಪೂಜ್ಯರಾಗಿರುವಂತಹ ಪ್ರವಾನಂದ ತೀರ್ಥ ಮಹಾಸ್ವಾಮಿಗಳು ನಮ್ಮನ್ನು ಉದ್ದೇಶಿಸಿ 2 ನಿಮಿಷದಲ್ಲಿ ಅವರು ಆಶೀರ್ವಚನವನ್ನು ಮಾಡಬೇಕಂತ ಅವರಲ್ಲಿ ನಾನು ಪ್ರಾರ್ಥಿಸುತ್ತೇನೆ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷಕಂ ಮುಂದೆ ಭಗವಂತು ಪುನಃ ಪುನಃ ಸಮರ್ಥ ಸದ್ಗುರುವನ್ನು ಬಿಟ್ಕೊಂಡು ಧ್ಯಾನಿಸಿಕೊಂಡು ಇವತ್ತಿನ ಸುಮಾರು 16 ವರ್ಷಗಳವರೆಗೆ ಇಲ್ಲಿ 15 ವರ್ಷಗಳವರೆಗೆ ಶಂಕರಾನಂದ ಮಹಾಸ್ವಾಮಿಗಳ ಆರಾಧನೆ ನಾವು ಮಾಡ್ಕೋತ ಬಂದೀವಿ. ನಮಗೂ ಮನಸ್ಸಿನಾಗಿತ್ತು ಈಗ ಏನಕ್ಕೂ ಜ್ಞಾನ ಸತ್ತು ನಡಿಬೇಕು, ಜ್ಞಾನ ಕಾಂಡ ಪ್ರತಿಪಾದನೆ ಆಗ್ಬೇಕು ಅಂತ ಹೇಳ್ಕಿಂದ ವಿಚಾರ ಇತ್ತು. ಅದು ಹೋದ ಸಲ ಪ್ರಯತ್ನ ಮಾಡಿದಾಗ ಏನೋ ಒಂದು ಕಾರಣದಿಂದ ಅದು ವಿಫಲ ಆಯಿತು. ಜಿಜ್ಞಾಸುಗಳು ಬೇಕು. ಜಿಜ್ಞಾಸುಗಳು ನೀವು ದೃಢವಾದ ಸಂಕಲ್ಪ ಮಾಡಿದ್ರೆ ಜಿಜ್ಞಾಸುಗಳು ತಾನಾಗಿನೇ ಬರ್ತಾರೆ, ಇದು ನಿಶ್ಚಿತವಾಗುತ್ತೆ. ಇಂಥ ಅದ್ಭುತವಾದಂತಹ ಎಲ್ಲರಿಗೂ ಬೇಕಾದಂತಹ ಈ ವಿಷಯವನ್ನ, ಅಧ್ಯಾತ್ಮ ತತ್ವವನ್ನ, ಆತ್ಮ ತತ್ವವನ್ನ ಇಲ್ಲಿವರೆಗೆ ಶಾಸ್ತ್ರಿಗಳು ಬಹಳ ಸುಂದರವಾಗಿ ಅನುಭವಕ್ಕೆ ಹೊಂದುವ ಹಂಗ ತರ್ಕವಾಗಿ, ತರ್ಕಬದ್ಧವಾಗಿ, ನ್ಯಾಯಯುಕ್ತವಾಗಿ ಆಧಾರ ವಚನಗಳಿಂದ ಅದನ್ನು ಸಿದ್ಧ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅದನ್ನು ನಾವು ಸದುಪಯೋಗ ಪಡ್ಕೋಬೇಕು. ಇಂಥ ವಿದ್ವಾಂಸರು ಸಿಗೋದು ಬಹಳ ದುರ್ಲಭವಾದಂಥದ್ದು. ಇವತ್ತು ಸಿಕ್ಕವ್ರು ನಾಳೆ ಸಿಗ್ತಾರಂತ ಹೇಳಿಕ್ ಬರೋದಿಲ್ಲ. ಅವರೆಲ್ಲೋ ಮತ್ತೆ ಉನ್ನತ ಸ್ಥಿತಿಗೆ ಹೋಗ್ತೀನಿ ಮತ್ತೆ ಎಲ್ಲರೂ ಮತ್ತೊಂದು ಕಾರ್ಯಗಳು ಕೊಡ್ತಾರೆ. ಅದಕ್ಕಾಗಿ ಇಂತಹ ತರುಣರ, ವಿದ್ವಾನರ, ಪಂಡಿತರ ಸದುಪಯೋಗ ನೀವು ಮಾಡ್ಕೊಂಡ್ರಪ್ಪ ಅಂತಂದ್ರೆ ನಿಮ್ಮ ಸೌಭಾಗ್ಯ. ನೀವು ಎಷ್ಟು ಪ್ರೀತಿಯಿಂದ ಬರ್ತೀರಿ. ನನಗೆ 1000 ಗಂಟೆ ಜನರು ಬೇಕಾಗಿಲ್ಲ. ಒಬ್ಬ ಬಂದ್ಕಿಂತ ಒಬ್ಬ ಯಥಾರ್ಥವಾಗಿ ತಿಳ್ಕೊಂಡು ಕೃತಕೃತ್ಯ ಆದಪ್ಪ ಅಂದ್ರೆ ಸಾಕು. ಅಂತ ಒಂದು ಯೋಗ್ಯತೆಯನ್ನ ಸದ್ಗುರು ಮಹಾರಾಜರು ನಮ್ಗೆಲ್ಲರಿಗೂ ಅನುಗ್ರಹಿಸಿರಿ. ಇಂತಹ ವಿದ್ವಾನರ ಪ್ರವಚನ, ಚಿಂತನ, ಮಂಥನ, ತರ್ಕಬದ್ಧವಾದಂತಹ ವಿಚಾರಗಳು ನಮ್ಮಲ್ಲಿ ಜಾಗೃತ ಅದು ಅಂತಂದ್ರೆ ನಾವು ಸುಲಭವಾಗಿ ನಮ್ಮ ಜೀವನವನ್ನು ಯಥಾರ್ಥವಾಗಿ ಮಾಡ್ಕೊಂಡಂತಾಗ್ತದ. ಯಾರಿಗೆ ಕರ್ಮದ ಬಗ್ಗೆ ಆಸಕ್ತಿ ಇಲ್ಲ, ಕರ್ಮಕಾಂಡದ ಯಥಾರ್ಥವಾದ ಸ್ಥಿತಿ ಗೊತ್ತಿಲ್ಲ, ಅವ್ರ ಕರ್ಮವನ್ನು ತೆಗಳಬಹುದು. ಯಾರಿಗೆ ಜ್ಞಾನದ ಬಗ್ಗೆ ಆಸಕ್ತಿ ಇಲ್ಲ, ಅವ್ರ ಜ್ಞಾನಕಾಂಡವನ್ನು ತಿರಸ್ಕರಿಸಬಹುದು. ಆದ್ರೆ ಜ್ಞಾನಕಾಂಡವು ಕರ್ಮಕಾಂಡವು ಸಮನ್ವಯ ಮಾಡಿ ಎರಡರಲ್ಲಿಯೂ ಇದ್ದಂತಹ ಮಹತ್ವದ ಸಿದ್ಧಾಂತವನ್ನು ತಿಳ್ಕೊಂಡು ನಮ್ಮ ಜೀವನ ಸಾರ್ಥಕ ಮಾಡ್ಕೊಳ್ಳೋದು ಅದು ಮಹತ್ವವಾದಂಥದ್ದು. ಅಂತ ಒಂದು ಮಹತ್ತರವಾದಂತಹ ಕಾರ್ಯವನ್ನ ಅವರು ಅವ್ಯಾಹತವಾಗಿ ಅನೇಕ ವಿದ್ಯಾರ್ಥಿಗಳಿಗೆ, ಅನೇಕ ಪಾಠ ಪ್ರವಚನಗಳಲ್ಲಿ, ಅನೇಕ ಜಗದ್ಗುರುಗಳ ಸ್ಥಾನಗಳಲ್ಲಿ ಹೋಗಿ ತಮ್ಮ ವಿದ್ವತ್ತಿಯನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ. ಇಷ್ಟೇ ಅಲ್ಲ, ಕಳ್ಕಳಿ ಅದು. ಆ ಕಳ್ಕಳಿಗಿಂತ ತರುಣರಲ್ಲಿದ್ದು ಇವತ್ತಿದ್ದು ಜಾಗೃತ ಆದಂತೆ ನಮ್ಮ ಸೌಭಾಗ್ಯ. ಅಂತ ಒಂದು ಸೌಭಾಗ್ಯಯುತವಾದಂಥ ಪ್ರಸಂಗ ಇವತ್ತು ಪ್ರಾರಂಭ ಮಾಡಿದ್ದೀವಿ. ನಾವು ಮುಂದಿನ ವರ್ಷ ಆದ್ರೂ ಕುಡಿದಿದ್ದು ಇಂಥ ವಿದ್ವಾಂಸರನ್ನು ಕರೆಸಿ ಅವರ ಮುಖದಿಂದ ನಾವೆಲ್ಲವನ್ನು ಕೇಳಬೇಕು ಅಂತ ಹೇಳ್ಕಿಂದ ಅಪೇಕ್ಷೆ ಪಡ್ತಾ ಇದ್ದೀವಿ. ಸದ್ಗುರು ಮಹಾರಾಜರು ನಮ್ಗೆ ಅನುಗ್ರಹ ಮಾಡಿ ಇದನ್ನು ಯಥಾರ್ಥವಾಗಿ ಕಾರ್ಯರೂಪಕ್ಕೆ ತರುವಂತೆ ಅನುಗ್ರಹಿಸಿದೆ ಅಂತೇಳಿ ಸಮರ್ಥ ಗುರು ಬಸವರಾಮ ಮಹಾರಾಜರಲ್ಲಿ ಆಗಲಿ, ಶಂಕರಾನಂದ ಮಹಾಸ್ವಾಮಿಗಳಲ್ಲಿ ಆಗಲಿ ಇದನ್ನೇ ಪ್ರಾರ್ಥನೆ ಮಾಡಿಕೊಂಡು ಅವರೇ ಮುಡಿಸಿರ್ತಕ್ಕಂಥ 2 ವಾಕ್ಪುಷ್ಪವನ್ನ ಸದ್ಗುರು ಚರಣಾರವಿಂದಗಳಿಗೆ ಸಮರ್ಪಣೆ ಮಾಡ್ತಾ ಇದ್ದೀವಿ. ಹರಿ ಓಂ ಅಂತ. ಧಾರವಾಡ ಪಾಠಶಾಲೆಯಿಂದ ನಮ್ಮ ಸಂಸ್ಥೆಗೆ ಆಗಮಿಸಿ ಇವತ್ತು ನಮಗೆಲ್ಲರಿಗೂ ಒಂದು ಹಿತಚಿಂತನೆಯನ್ನು ಬೋಧಿಸಿದಂಥ ವಾಚಸ್ಪತಿ ಶಾಸ್ತ್ರಿಗಳಿಗೆ ನಮ್ಮ ಅದ್ವೈತ ವಿದ್ಯಾಸಂಘದ ಪರವಾಗಿ ಓಂ